ಇವನ್ ಗೌರ್ಮೆಂಟ್ ನೌಕರಿ ಅಂದರೆ ಎಷ್ಟು ಪೇಮೆಂಟ್ ರೀ? ಭಾಳ ಅಂದ್ರೆ ಎಫ್ ಡಿ ಒ ಲೆವೆಲ್ ಅದಾವಂದ್ರೆ 50-60 ರೂಪಾಯಿ 70 ರೂಪಾಯಿ ಸಿಗ್ಬೋದು. ಅದರ ಕ್ಲಾಸ್ 1 ಅದರ ಅಂತಾರೆ ₹1,00,000 ಪೇಮೆಂಟ್ ಸಿಗ್ಬೋದು. ನಾವು ಆರಾಮ್ ಹ್ಯಾಪಿಯಾಗಿ ಯಾವನ ಹಂಗನಾಗಿರಲ್ಲ. ನಾವು ಇನ್ನೊಬ್ರ ಕೈಯಾಗ ಲೇಬರ್ ಅಲ್ಲ, ಆಳಾಗಿರಲ್ಲ. ನಾವು ಓನರ್. ನಾವು ಓನರ್ ಆಗಿ ನಾವೇ ಸ್ವತಃ ದುಡಿಯೋದ್ರಿಂದ ಇವನ್ ನಾವು ಅವ್ರನ್ನ ಹೋಲಿಕೆ ಮಾಡ್ಕೊಂಡಾಗ ನನಗೆ ಮಂತ್ಲಿ 2-3 ಲಕ್ಷ ರೂಪಾಯಿ ಜಾಸ್ತಿನೇ ಬಿಡ್ತಲ್ಲ. ಮತ್ತು ನಮ್ಮ ಬ್ರದರ್ಗ ಜೊತೆಗೆ ಲೆಕ್ಕ ಹಾಕಿದಾಗ ಅವ್ನಿಗೆ 2-3 ಲಕ್ಷ ಸಿಗ್ತತ್ತಲ್ಲ. ನೀವು ಅಣ್ತಮ್ಮ ಇಬ್ರು ಅಣ್ಣ ತಮ್ಮರು. ಈಗ ಅವನ್ನೆಲ್ಲ ನಾನು ಒಂದು 25 ಲಕ್ಷಕ್ಕೆ ನಂದು ಅಡಿಕೆ ಬಂದತ್ತೆ ಅಂದ್ರೆ ಈ ವರ್ಷದ 25 ಲಕ್ಷ ಅಡಿಕೆ ಐತಿ. ನಾನು ಇದನ್ನ ಕೌಂಟ್ ಮಾಡಿದಾಗ 12 24 ಒಬ್ಬೊಬ್ಬನಿಗೆ 1 ಲಕ್ಷ ರೂಪಾಯಿ ಹಿಡಿದ್ರು 12 ತಿಂಗಳು 12 ಲಕ್ಷ ಅಂತಾರೆ. ಇಬ್ಬರಿಗೆ 1 ಲಕ್ಷ ರೂಪಾಯಿ ಪೇಮೆಂಟ್ ಅಲ್ಲ. ಕ್ಲಾಸ್ 1 ಆಫೀಸರ್ ಇದ್ದಂಗೆ. ಈ ವರ್ಷ ನಂದು ಈಗ ಬೇರೆ ಅಡಿಕೆ ಶುಂಠಿ ನಾವು ಮಾಡೋದಂದ್ರೆ ನಂದು ಎಲ್ಲ ಖರ್ಚು ತೆಗೆದು ಒಂದು 50 ಲಕ್ಷದ ಬೆಳೆ ಈ ವರ್ಷ ಲಾಭ ಆಗಿರೋದು. ಪ್ರಾಫಿಟ್ 50 ಲಕ್ಷದ್ದು. ಸುಣ್ಣ ಕ್ಯಾಲ್ಸಿಯಂ ಬೇಕಾಗಿದ್ದು ಬೇರಿಗೆ ಭೂಮಿಗೆ ಬೇಕಾಗುತ್ತೆ. ಆ ಉದ್ದೇಶಕ್ಕಾಗಿ ಆ ಎಲ್ಲ ಕಾನ್ಸೆಪ್ಟ್ ಮ್ಯಾಗ ಹಚ್ಚಿರ್ತವೆ. ಸುಮ್ಮನೆ ಹೇಳ್ತಿರ್ತಾರೆ. ನಾವು ಆದಾಗ ನಾವೀಗ ಒಂದಲ್ಲಪ್ಪ, ಈಗ ಒಬ್ಬರು ಒಂದೇ ಹೇಳ್ಬೋದು, ಎಲ್ಲದರಿಂದ ಬೆನಿಫಿಟ್ ಐತೆ ಅನ್ನೋ ಉದ್ದೇಶಕ್ಕೆ ಹಾಕಿರ್ತವೆ. ಸುಣ್ಣ ಹಚ್ಚೋದು ಅದೇ ಉದ್ದೇಶಕ್ಕಾಗಾರೆ. ಹೌದೌದು. ಚೆನ್ನಾಗಿ ಕಾಣಲಿ ಅಂತಲ್ಲ, ಚೆನ್ನಾಗಿ ಕಾಣಲಿ ಅಂತ ಯಾರು ಹಚ್ಚಲ್ರಿ. ಚೆನ್ನಾಗಿ ಕಾಣೋರು ಏನಪ್ಪ ಅಂದ್ರೆ ದುಡಿಲಾರ್ದನು ಸ್ನೋ ಪೌಡರ್ ಹಚ್ಕೊಂಡು ಆರಾಮ್ ಊರಾಗ ಮಾಡ್ಕೊಂತ ಆ ಲೆಕ್ಕಕ್ಕೆ ಹೋಗಾರ. ತಿಂತಕ್ಕಂಥ ಬೆಳೆ ವಿಷಯ ನಾವೇನು ಬೆಳಿತಾವಲ್ಲ, ಭೂಮಿ ಹಾಕ್ತಕ್ಕಂಥದ್ದು, ಈಗ ನಾವು ಸರ್ಕಾರಿ ಗೊಬ್ಬರ ಭೂಮಿನೂ ವಿಷಯ ಆಗೈತಿ, ಮಣ್ಣು ವಿಷಯ ಆಗೈತಿ, ನೀರು ವಿಷಯ ಆಗೈತಿ, ಒಂದು ಗಾಳಿನೂ ವಿಷಯ ಆಗೈತಿ. ಅವ ನಮ್ಮ ಹಿರಿಕರು ಹೇಳ್ತಿದ್ರು, ನಾ ಕೆರೆಗೆ ನೀರು ಕುಡ್ತಿದ್ದೆ, ಚಾನಲ್ ನೀರು ಕುಡ್ತಿದ್ದೆ, ಏನೋ ಈಗ ಫಿಲ್ಟರ್ ನೀರು ಇಲ್ದಂಗೆ ಬದುಕಾಗಲ್ಲ. ಬರೀ ನೆಲ್ಲಿನ ನಾಳ ನೀರಲ್ಲ, ನಾವು ಭೂಮಿಯಾಗಿಂದ ಬರ್ತಕ್ಕಂಥ ನೀರು ಕುಡಿದ್ರು ಬದುಕಾಗಲ್ಲ, ಫಿಲ್ಟರ್ ಕುಡಿಬೇಕು. ನಾವು ರಾಣೆಬರ ಸೈಟ್ ಎಲ್ಲ ನೀರಿಲ್ಲ, ಅಲ್ಲಿ ಬರಲ್ಲ ಅನ್ಕೊಂತಿದ್ವಿ. ಆ ಬೆಳೆ ಆ ಭೂಮಿಗೆ ಅಲ್ಲಿ ಅಡಿಕೆ ಸೂಪರ್ ಇರೋದ್ರಿಂದ ಕೆಲವು ಮಂದಿ ರೈತರು ಹಾಕ್ಯಾರ, ಅಲ್ಲಿ ಸೂಪರ್ ಇರೋದ್ರಿಂದ ನಾವೇನೋ ಮರೆ ಆರಾಮ ಮಲೆನಾಡು ಪ್ರದೇಶ ಅಂದ್ರೆ ಗಡಿ ಭಾಗದಾಗ ಅದಾವೆ. ಈ ಮಲೆನಾಡು ಪ್ರದೇಶ ಈ ಕಡೆ ನಮ್ದು ಶಿಕಾರ್ಪುರ ಟೌನ್ ಅಂದ್ರೆ ನಾವು ಇಲ್ಲಿ ಅದ್ರ ತಪ್ಪು ಮಲೆನಾಡು ಪ್ರದೇಶ ತಪ್ಪಲಾಡೆಲ್ಲ ಅದಾವೆ. ಬಟ್ ನಮ್ಮಲ್ಲಿ ಯಾಕೆ ಆರಾಮ್ ಬೆಳಿಬೋದು ಅಂತೇಳಿ ಇತ್ತೀಚೆಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಡಿಕೆ ಮಾಡ್ತಾ ಇದಾರೆ. ಬೇರೆ ಬೇರೆ ತೋಟಗಾರಿಕೆ ಒಳಗೆ ಅಡಿಕೆ ಮೇಜರ್, ಅಡಿಕೆ ಸೂಪರ್. ಬಟ್ ಇಲ್ಲಿ ಆರ್ಟಿಕಲ್ಚರ್ ಒಳಗೆ ನಾವು ತೊಗೊಳೋದ್ರಿಂದ, ತೋಟಗಾರಿಕೆ ಬೆಳೆ ಬೆಳೆದ್ರಿಂದ ಬೇರೆ ಬೇರೆ ಬೆಳೆ ಬೆಳೀತಾರಿಂದ ನಮಗೆ ಒಂದು ಬಿಟ್ಟು ಒಂದು ಕೈ ಹಿಡಿತೈತಿ ರೈತಗೆ. ನಾವು ಹಾಗಾಗಿ ಈಗ ನಮ್ಮ ಫಾದರ್ ಲೆಕ್ಕಕ್ಕೂ ನಮಗೆ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಹ್ಯಾಪಿ. ನಾವೆಂಥ ನೌಕರಿಗಾರಿಗೂ ಏನು ಕಮ್ಮಿ ಇಲ್ಲ ಅಗ್ರಿಕಲ್ಚರ್ ನೌಕರಿ. ನಾನು ಒಂದಿಷ್ಟು ರಾಣೆಬೆನ್ನೂರು ಸೈಡ್ ಹೋಗ್ಬೇಕಾದ್ರೆ ಇಲ್ಲಿ ಕೋಡಮಗ್ಗಿ ಗ್ರಾಮ ಅಂತ ಒಂದು ಗ್ರಾಮ ಬರುತ್ತೆ ಸ್ನೇಹಿತರೆ. ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಅಡಿಕೆ ತೋಟ ನನಗೆ ಕಾಣಿಸ್ತು. ಅದಕ್ಕೆ ಹಿಂಗೆ ಅವ್ರೇನೋ ಪಾಪ ಕೆಲಸ ಮಾಡ್ತಿದ್ರು, ಬಂದು ಮಾತಾಡಿಸಿದೆ. ಅವ್ರ ಹೆಸರು ಯಶವಂತ್ ಅಂತ ಹೇಳ್ಬಿಟ್ಟು ಸರ್ ಹೆಸರು. ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಕೂಡ ಇದ್ದಾರೆ, ಹಾಗೆ ವೃತ್ತಿಪರ ವಕೀಲರು ಕೂಡ ಹೌದು. ಅವ್ರ ತೋಟದಲ್ಲಿ ಅವ್ರು ಮಾತಾಡ್ಸೋಣ ಅಂತ ಬಂದೆ ಸ್ನೇಹಿತರೆ. ಬನ್ನಿ ಅವರು ಪರಿಚಯ ಮಾಡಿಕೊಂಡು ಅವ್ರ ತೋಟಕ್ಕೆ ಏನಾಗ್ತಾರೆ, ಇಷ್ಟು ಚೆನ್ನಾಗಿ ಬೆಳೆ ಬರೋಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳೋಂಥ ಸ್ನೇಹಿತರೆ. ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣಂತೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯವನ್ನು ನಮ್ಮ ಯೂಟ್ಯೂಬಿಗೆ ಮಾಡ್ಕೊಡಿ. ನನ್ನ ಹೆಸರು ಯಶವಂತ್ ಎಡಗೋಡೆ ಅಂತೇಳಿ. ನಾನು ಸದ್ಯ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅಂತ ರೀ. ನಮ್ಮದು ವೃತ್ತಿ ಬಂದುಬಿಟ್ಟು ನಮ್ಮದು LLB. ಎಷ್ಟು ಮಾಡ್ತಿದ್ರಿ ಸರ್? ನಂದು 13ನೇ ಇಸ್ವಿಯಲ್ಲಿ. ಈಗ ಪ್ರಾಕ್ಟೀಸಲ್ಲಿ ಏನಾರು ಇದ್ರೆ? ಏನು ಪ್ರಾಕ್ಟೀಸೇ ಇಲ್ಲ, ಈಗ ಪ್ರೆಸಿಡೆಂಟ್ ಆಗಿ ಸಮಾಜ ಸೇವೆ ಮಾಡ್ತಾ ಇದ್ದಾವೆ ಈಗ ರಾಜಕೀಯವಾಗಿ. ಈ ತೋಟ ಸುಮಾರು ಎಷ್ಟು ವರ್ಷ ಹಳೆದು ಅಂತ? ಭಾರಿ ಚೆನ್ನಾಗಿತ್ತು ತೋಟ. ಅದಕ್ಕೆ ಇದನ್ನು ಹಳೆದೇನು ತೀರಾ ಹಳೆದಲ್ರಿ. ನೀವು ಅಂದ್ರೆ ನಮ್ಮದು 2015 ಕಟ್ಟಿರೋದ್ರಿ ಇದು ತೋಟನ. ಎಷ್ಟು ಎಕರೆ ಇರೋದು ಇಲ್ಲಿಗ? ಇಲ್ಲಿ ನಂದೀಗ 1.5 ಎಕರೆ ಐತ್ರಿ. ಅಲ್ಲಿ ಬಾಜು ಒಂದು 10 ಎಕರೆ ಐತ್ರಿ. 10 ಎಕರೆ ಒಂದೇ ಫ್ಲಾಟಲ್ಲಿ? ಒಂದೇ ಪ್ಲಾಟಲ್ಲಿ ಒಂದು 8.5 ಎಕರೆ ಐತಿ, ಇನ್ನೊಂದು ಕಡೆ 2.5 ಎಕರೆ, ಹಿಂಗೆ ಬೇರೆ ಬೇರೆ ಕಡೆ ಅದಾವ್ರಿ. ಈಗ ನೀವು ಮಾಡಕತ್ತಿ ಎಷ್ಟು ವರ್ಷ ಆಯ್ತು? ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಿದ್ರು ಇದನ್ನ? ನಮ್ಮ ತಂದೆಯವ್ರಿಂದ ಅಲ್ರಿ, ನಾವು ಇತ್ತೀತಾಗ ಎಲ್ಲ ಸಮಾಜ ಸೇವೆಗೆ ಬಂದ ಮ್ಯಾಕ ಈಗ ಬೇರೆ ಬೇರೆ ಬೆಳೆ ಬೆಳೆದಕ್ಕಿಂತ ನಾವು ಎಲ್ಲ ಮಿಶ್ರ ಬೆಳೆ ಬೆಳಿಬೇಕು ಅನ್ನೋದು. ಈಗ ಇತ್ತೀಚಿನ ಏನೈತೆ ಅಂದ್ರೆ ರೈತರು ಕೆಲಸ ಮಾಡತ್ತಿಲ್ಲ. ಆ್ಯಕ್ಚುಲಿ ಎಜುಕೇಟೆಡ್ ಆದರು, ಎಜುಕೇಷನ್ ಮಾಡಿದರು, ರೈತಾಪಿ ಬಗ್ಗೆ, ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಂಡರು, ಯಾವ ರೀತಿ ಕೃಷಿ ಬೆಳಿಬೇಕು ಅನ್ನೋದೊಂದು ಕಾನ್ಸೆಪ್ಟ್ ತಲೆಗೆ ಇಟ್ಕೊಂಡು ಮ್ಯಾಕ್ ಮಾತ್ರ ಮಿಶ್ರ ಬೆಳೆ ಪದ್ಧತಿ ಬೆಳಿತೀವಿ. ಆಲ್ಮೋಸ್ಟ್ ಆಲ್ ನಾವು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ತೋಟಗಾರಿಕೆ ಬೆಳೆಗೆ ಭಾಳ ಬೇಡಿಕೆ. ಈಗ ನಾವು ಈಗ ಬೇರೆ ಬೇರೆ ಬೆಳೆ ಅಂದರೆ ಈಗ ನಂದು ಫಾರೆಸ್ಟ್ ಐತಿ ಬಾಜು, ಇದು ಮದಗದ ಟ್ಯಾಂಕ್ ಇರೋದ್ರಿಂದ ಫಾರೆಸ್ಟ್ ಐತಿ. ಫಾರೆಸ್ಟ್ ಬಾಜು ಏನೈತೆ ಅಂದ್ರೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ. ನಾವು ಇತರೆ ಬೆಳೆ ಈಗ ಸರ್ಕಾರದ ಬೆಂಬಲ ಬೆಲೆನೂ ಸಿಗಲ್ಲ, ಎಂಥವೆಲ್ಲ ಗೀಟೋದಿಲ್ಲ. ಬಟ್ ಇಲ್ಲಿ ಆರ್ಟಿಕಲ್ಚರ್ ಒಳಗೆ ನಾವು ತೊಗೊಳೋದ್ರಿಂದ, ತೋಟಗಾರಿಕೆ ಬೆಳೆ ಬೆಳೆದ್ರಿಂದ ಬೇರೆ ಬೇರೆ ಬೆಳೆ ಬೆಳೀತಾರಿಂದ ನಮಗೆ ಒಂದು ಬಿಟ್ಟು ಒಂದು ಕೈ ಹಿಡಿತೈತಿ ರೈತಗೆ. ನಾವು ಹಾಗಾಗಿ ಈಗ ನಮ್ಮ ಫಾದರ್ ಲೆಕ್ಕಕ್ಕೂ ನಮಗೆ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಹ್ಯಾಪಿ. ನಾವೆಂಥ ನೌಕರಿಗಾರಿಗೂ ಏನು ಕಮ್ಮಿ ಇಲ್ಲ ಅಗ್ರಿಕಲ್ಚರ್ ನೌಕರಿ. ಈ ವರ್ಷ ನಂದು ಈಗ ಬೇರೆ ಅಡಿಕೆ ಶುಂಠಿ ನಾವು ಮಾಡೋದಂದ್ರೆ ನಂದು ಎಲ್ಲ ಖರ್ಚು ತೆಗೆದು ಒಂದು 50 ಲಕ್ಷದ ಬೆಳೆ ಈ ವರ್ಷ ಲಾಭ ಆಗಿರೋದು. ಪ್ರಾಫಿಟ್ 50 ಲಕ್ಷದ್ದು. 50 ಲಕ್ಷ? 50 ಲಕ್ಷ ಸರ್. ಇದು 6 ಮಂತ್ ಕ್ರಾಪ್ಟಾ ಅಥವಾ 1 ಇಯರ್ ಕ್ರಾಪ್? ಇಯರ್ಲಿ. 1 ಇಯರ್ಗೆ 50,000 ದುಡಿದಿ, 50 ಲಕ್ಷ ದುಡಿದಿರಿ ನೀವು? 50 ಲಕ್ಷ. ನಮ್ಮದು ಬೇರೆ ಶುಂಠಿ ಇದು ಅಡಿಕೆ ಅಂತಂದ್ರೆ ಒಂದು 50 ಲಕ್ಷ ಆರಾಮ್ ಅಡ್ಡಾಡಿಕೆ ಅಂತಾನೆ, ಲೇಬರ್ ಮ್ಯಾಗ ಮಾಡಿಸಿ ಅಂತಾನೆ. ನಾವು ಇವನ್ ಹೆಂಗೆ ಇಡ್ಬೇಕಂದ್ರೆ ರೈತರ ಆದರು ನಾವು ಬರೀ ಲೇಬರ್ ಮ್ಯಾಗ ಬಿಡೋದಕ್ಕಿಂತ ನಾವು ಒಂದಿಷ್ಟು ಅಬ್ಸರ್ವ್ ಮಾಡ್ಕೊಂಡು ಯಾವ ರೀತಿ ಹಿಂಗೆ ಇದ್ರ ರೋಗ ರುಜಿನಗಳು ಹೆಂಗೆ
ನಾವು ಯಾವ ರೀತಿ ನೀರು ಹಣಿಸ್ಬೇಕು, ಗೊಬ್ಬರ ಹೆಂಗೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಒಬ್ರು ಬಿಟ್ಟು ಒಬ್ರು ಕೇಳ್ಕೊಂಡಾಗ ನಾವು ಪ್ರಾಕ್ಟಿಕಲ್ ಥಿಂಕ್ ಮಾಡ್ಬೋದು. ನಾವು ಸುಮ್ಮನೆ ಓದೇವಿ ಅಂತಂದ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ತಿಳ್ಕೊಬೇಕು, ಮಾಡ್ಬೇಕು ಕೈ ಮುಟ್ಟಿ, ಆವಾಗ ಮಾತ್ರ ನಾವು ಬೇನಾದ್ರೂ ಸಾಧ್ಯ ಮಾಡೋಕ್ಕೆ ಸಾಧ್ಯ. ಆದರೆ ಇತ್ತೀಚೆಗೆ ನನಗೆ ಈಗ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ನೌಕರಿಗಾರ ಕೇಳಿಬಿಟ್ಟಾಗ ನಾವು ನೌಕರಿಗಿಂತ ಅಗ್ರಿಕಲ್ಚರ್ ಹೇಳ್ಕೊಳೋ ಜನ ಜಾಸ್ತಿ. ಇವತ್ತು ನೀವು ನಾನು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದ್ದೀನಿ, ಈಗ ನಾವು ಹಂಗೆ ಹೋಗೋದು ಆನ್ಲೈನಿಗೆ ಹೋಗ್ತೇವೆ, ಯೂಟ್ಯೂಬಿಗೆ ಹೋಗ್ತೇವೆ ಅಂದಾಗ ಎಂತೆಂಥ ನೌಕರಿಗಾರ ಬಿಟ್ಟು ಯಾವುದೋ ಒಂದು ಫಾರ್ಮ್ ಮಾಡ್ತಾ ಇದಾರೆ, ಕುರಿ ಫಾರ್ಮು, ಕೋಳಿ ಫಾರ್ಮು, ಡೈರಿ ಫಾರ್ಮು, ಆರ್ಟಿಕಲ್ಚರ್ ಒಳಗೆ ತೋಟಗಾರಿಕೆ, ಮಿಶ್ರ ಬೆಳೆ ಬೆಳೆದು ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಸಿಗ್ತಾ ಇದಾವೆ. ಉದಾಹರಣೆಗೆ ಇಲ್ಲಿ ಒಬ್ಬರು ಹಾನಗಲ್ ಹತ್ರ ಕುರುಬ್ರವರು ಕುರಿ ಮಾರಿಬಿಟ್ಟು ಅವ್ರಿಗೆ ಮೊನ್ನೆ ಕೃಷಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಸಿಗ್ತು. ನನಗೆ ಆಶ್ಚರ್ಯ ಅನ್ನಿಸ್ತು, ಅಲ್ರಿ ಅಗ್ರಿಕಲ್ಚರ್ ಮಾಡಿದವ್ರಿಗೆ ಡಾಕ್ಟರೇಟ್ ಪದವಿ ಸಿಗಲ್ಲ, ಇನ್ನು ಓದಿದ್ರೆ ಡಾಕ್ಟರೇಟ್ ಸಿಗಲ್ಲ, PhD ಮುಗಿಸಿದ್ರು. ಇವನು ಅವ್ರಿಗೆ ಡಾಕ್ಟರೇಟ್ ಪದವಿ ಹೆಂಗಪ್ಪ ಅಂತ ನೋಡಿದಾಗ ಗೊತ್ತಾಯ್ತು. ಅವ ಭೂಮಿ ಮ್ಯಾಗ ಇಟ್ಟಂಥ ಶ್ರದ್ಧೆ, ಒಬ್ಬ ಕುರಿ ಮಾರಿ ಅವ ಅಗ್ರಿಕಲ್ಚರ್ ಒಳಗೆ ಅಷ್ಟು ಸಾಧ್ಯ ಮಾಡಿದ್ರೆ ಹೆಂಗಂತ ನಾವು ವಿಸಿಟ್ ಕೊಟ್ಟು ಅವ್ನು ಕೇಳಿದಾಗ ಭಾಳ ಖುಷಿ ಅನ್ನಿಸ್ತು ನಮಗೆ. ಹಂಗೆ ಇನ್ನೂ ಬೇರೆ ಬೇರೆ ನೌಕರಿಗಾರ ನೋಡಿದಾಗ ಅವ್ರು ನೌಕರಿ ಬಿಟ್ಟು ನೌಕರಿ ಜೊತೆಗೆ ಉದಾಹರಣೆ ನಮ್ಮೂರಾಗ ಕೆಲವೊಂದು ನೌಕರಿಗಾರ ಅದಾರ, ಟೀಚರ್ ಅದಾರ, ಪೊಲೀಸ್ ಟೀಚರ್ ಅದಾರ. ಅವ್ರೆಲ್ಲ ಅವರು ಸ್ಕೂಲ್ ಮುಗಿಸ್ಕೊಂಬಂದು ಆರ್ಟಿಕಲ್ಚರ್ ಬಗ್ಗೆ ಮಾಡಿದಾಗ ಪರ್ ಎಕರೆಗೆ 80ರಿಂದ 100 ಕ್ವಿಂಟಲ್ ಹಸಿ ಅಡಿಕೆ ತೆಗಿತಾರೆ. ಎಕರೆಕ ಅವರೆಲ್ಲ ನೋಡಿದಾಗ ನಾವು ಮಾಡ್ದ ಈ ಕೆಲಸ ಅಂದ್ಮ್ಯಾಕ ಅಚ್ಚುಕಟ್ಟ ನಾವು ಮಾಡಿದ್ರೆ ಏನಾದರೂ ಮಾಡ್ಬೋದಲ್ಲ, ಸಾಧನೆ ಮಾಡ್ಬೋದಲ್ಲ. ಇವನ್ ಗೌರ್ಮೆಂಟ್ ನೌಕರಿ ಅಂದರೆ ಎಷ್ಟು ಪೇಮೆಂಟ್ ರೀ? ಭಾಳ ಅಂದ್ರೆ FDO ಲೆವೆಲ್ ಅದಾವಂದ್ರೆ 50-60 ಸಾವಿರ ರೂಪಾಯಿ 70 ಸಾವಿರ ರೂಪಾಯಿ ಸಿಗ್ಬೋದು. ಅದರ ಕ್ಲಾಸ್ 1 ಅದರ ಅಂತಾರೆ ₹1,00,000 ಪೇಮೆಂಟ್ ಸಿಗ್ಬೋದು. ನಾವು ಆರಾಮ್ ಹ್ಯಾಪಿಯಾಗಿ ಯಾವನ ಹಂಗಾಗಿರಲ್ಲ. ನಾವು ಇನ್ನೊಬ್ರ ಕೈಯಾಗ ಲೇಬರ್ ಅಲ್ಲ, ಆಳಾಗಿರಲ್ಲ, ನಾವು ಓನರ್. ನಾವು ಓನರ್ ಆಗಿ ನಾವೇ ಸ್ವತಃ ದುಡಿಯೋದ್ರಿಂದ ನಾವು ಅವ್ರನ್ನ ಹೋಲಿಕೆ ಮಾಡ್ಕೊಂಡಾಗ ನನಗೆ ಮಂತ್ಲಿ 2-3 ಲಕ್ಷ ರೂಪಾಯಿ ಜಾಸ್ತಿನೇ ಬಿಡ್ತಲ್ಲ. ಮತ್ತು ನಮ್ಮ ಬ್ರದರ್ಗ ಜೊತೆಗೆ ಲೆಕ್ಕ ಹಾಕಿದಾಗ ಅವ್ನಿಗೆ 2-3 ಲಕ್ಷ ಸಿಗ್ತತ್ತಲ್ಲ. ನೀವು ಅಣ್ತಮ್ಮ ಇಬ್ರು ಅಣ್ತಮ್ಮರು. ಈಗ ಅವನ್ನೆಲ್ಲ ನಾನು ಒಂದು 25 ಲಕ್ಷಕ್ಕೆ ನಂದು ಅಡಿಕೆ ಬಂದತ್ತೆ ಅಂದ್ರೆ ಈ ವರ್ಷದ 25 ಲಕ್ಷ ಅಡಿಕೆ ಐತಿ. ನಾನು ಇದನ್ನ ಕೌಂಟ್ ಮಾಡಿದಾಗ 12 24 ಒಬ್ಬೊಬ್ಬನಿಗೆ 1 ಲಕ್ಷ ರೂಪಾಯಿ ಹಿಡಿದು 12 ತಿಂಗಳು 12 ಲಕ್ಷ ಅಂತಾರೆ. ಇಬ್ಬರಿಗೆ 1 ಲಕ್ಷ ರೂಪಾಯಿ ಪೇಮೆಂಟ್ ಅಲ್ಲ. ಕ್ಲಾಸ್ 1 ಆಫೀಸರ್ ಇದ್ದಂಗೆ. ಇವನ್ ಬೇರೆ ಬೆಳೆ ಬಿಟ್ಟು ಇತರೆ ಬೆಳೆ ಬೇರೆ ಬಿಟ್ಟು ಅವ್ನು ಹೇಳ್ತಾ ಇರೋದು. ಹೀಗೆಲ್ಲ ಮಾಡಿದಾಗ ನಮಗೆ ಅನಿಸ್ತು ಅಗ್ರಿಕಲ್ಚರ್ ಈಸ್ ಎ ಬೆಸ್ಟ್. ಆಲ್ಮೋಸ್ಟ್ ಆಲ್ ಯಾವುದೇ ಇದು ಇರಲ್ಲ, ಕಿರಿಕಿರಿ ಇರಲ್ಲ, ಯಾವನು ಹಂಗನಾಗಿರಲ್ಲ, ಯಾವನು ಈಗಂತೂ ಭಾರಿ ಕಷ್ಟ. ಹ್ಯೂಮನ್ ರೈಟ್ಸು ಮಾಹಿತಿ ಆಯೋಗ ಬಂದಾಗಿಂದ ಈ ನೌಕರಿ ಮಾಡೋರು ಕಷ್ಟ ಆಗೈತಿ. ಅಷ್ಟು ಹ್ಯಾರೆಸ್ಮೆಂಟ್. ನೌಕರಿ ಫಸ್ಟ್ ಸೂಪರ್ ಮಾಡಬೇಕು, ಲೀಗಲಾಗಿ ಮಾಡೋಕೆ ಮಾಡಿಲ್ಲ ಅಂದ್ರೆ ಕಷ್ಟನೇ. ಆದರೂ ಒಂದು ಲೀಗಲಾಗಿ ಮಾಡ್ತಾರೆ ಅಂದ್ರೂ ಕಾಟ ಜಾಸ್ತಿ. ನಮ್ಮಲ್ಲಿ ಯಾವನ್ರಿ, ನಾವೇ ರಾಜರು, ನಾವೇ ಓನರು, ಯಾವ ಕೆಲಸ ಮಾಡಬೇಕು. ಹೌದು, ನಾವು ಇನ್ನೊಬ್ಬರಿಗೆ ಕೇಳಿ ರಜೆ ತಗೋಬೇಕನ್ನಂಗಿಲ್ಲ, ಏನಿಲ್ಲ, ಆರಾಮ್ ಅದಾವೆ. ನಿಮ್ಮ ಕೆಳಗೆ ಎಷ್ಟು ಜನ ಕೆಲಸ ಕೊಡಕತ್ತೀರಿ ಈಗ? ಆಲ್ಮೋಸ್ಟ್ ಆಲ್ ಲೇಬರ್ಸ್ಗಳು ಹೆಣ್ಮಕ್ಳವ್ರು ಅಂದ್ರೆ ಆಲ್ಮೋಸ್ಟ್ ಆಲ್ 8-10 ಜನ ಇದ್ದೇ ಇರ್ತಾರೆ. ಎಲ್ಲ ಕೆಲಸಗಳಾಗ ಫಿಕ್ಸ್ 4-5 ಜನ ಇದ್ದೇ ಇರ್ತಾರೆ, ಫಿಕ್ಸ್ ಇದ್ದೇ ಇರ್ತಾರೆ. ನೀವು LLB ಮಾಡಿದಿರಿ ಅಂತ ಅಂದ್ರಿ ಫಸ್ಟಿಗೆ. LLB ಮಾಡಿದಿರಿ ಅಂತ ಹೇಳ್ಬಿಟ್ಟು LLB ಮಾಡಿದಂಥ ಒಬ್ಬ ವ್ಯಕ್ತಿ ದುಡಿಯೋಕೆ ಹೋದ್ರೆ ಇದಕ್ಕಿಂತ ಜಾಸ್ತಿನೇ ದುಡಿಬೋದು. ಕೇಸು ಅದು ಇದು ಅಂತ ಅಂದ್ಕೊಂತ ಫೀಸು ಅಂದ್ಕೊಂತ ಈಗ ನಾವು ಹೇಳ್ಬೇಕು ಅಂತಂದ್ರೆ ವಕೀಲರು ಫೀಸ್ ಕೇಳಲೇಬಾರ್ದಂತೆ. ಆ್ಯಕ್ಚುಲಿ ಯಾರ್ದಾರು ಕೇಳ್ಬೋದು, ವಕೀಲರ ಫೀಸ್ ಕೇಳೋಕ್ಕಾಗಲ್ಲ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ವೈಸು ಹೋಯ್ತು ಅದರಲ್ಲೇ ಮಾಡ್ಕೊಂತ ನೆಮ್ಮದಿ ಆಗಿರ್ಬೋದಿತ್ತಲ್ಲ ಅಂತ ಹೇಳಿರ್ತೀರ. ಇಲ್ಲ, ಪ್ರೊಫೆಷ್ನಲ್ ಒಳಗೆ ಇವುದೇ ನಮಗೆ ನೆಮ್ಮದಿ ಅನ್ನಂಗಿಲ್ಲ. ಅವ ಎಲ್ಲಿ ಶ್ರದ್ಧೆ ಇಟ್ಟು ಮಾಡ್ತಾನೋ ಅಲ್ಲಿ ನೆಮ್ಮದಿ. ಎಲ್ಲರೂ ಎದಕ್ಕೋಸ್ಕರ? ನೆಮ್ಮದಿಗೋಸ್ಕರ ಫಸ್ಟ್ ಅನ್ಕೊಂತಾರೆ. ಆದ್ರೆ ಹಂಗನ್ನಲ್ಲ. ಓನ್ಲಿ ದುಡ್ಡಪ್ಪ, ಪ್ರತಿಯೊಬ್ಬರನ್ನ ದುಡ್ಡಪ್ಪ. ಏನಾರ ಮಾಡೋಕ್ಕೂ ಇವತ್ತು ಎಲ್ಲ ಕಾಂಪಿಟಿವ್ಗನ, ಪ್ರತಿಯೊಂದು ಏನು ಮಾಡ್ತಾವೆ ಕಾಂಪಿಟೇ. ಇವತ್ತು ವಕೀಲರು ಅಂದ್ರೆ ಏನು ರೀ, ನಾವು ಆ ಒಬ್ಬ ಕಕ್ಷಿದಾರಿಗೆ ಏನು ನ್ಯಾಯ ಕೊಡಿಸ್ತೋ ಅನ್ನೋದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ವಿನಃ ನಾನು ಅವ್ನು ಎಷ್ಟು ಕೊಡ್ತಾನೆ ಅನ್ನೋದು ಲೆಕ್ಕ ಇತ್ತಂದ್ರೆ ನನಗೆ ಅದ್ರಾಗ ಏನು ಪ್ರಾಫಿಟ್ ಇರಲ್ಲ, ಬೆನಿಫಿಟ್ ಇರಲ್ಲ. ಓನ್ಲಿ ಅಪ್ಡೇಟ್ ಮಾಡ್ಸ್ಕೊಂತ ಹೋಗ್ಬೇಕಾಕತಿ. ಅದ್ರ ಬಿಟ್ಟು ಹೊರತುಪಡಿಸಿದ್ರೆ ನಾವು ಅಗ್ರಿಕಲ್ಚರ್ ಒಳಗೆ ನೆಮ್ಮದಿಯಿಂದ ಇರ್ಬೋದಾ? ಇವನ್ ನಮಗೇನಪ್ಪ ದೇವ್ರದಿಂದ ನಮ್ಮ ಲ್ಯಾಂಡ್, ನಮ್ಮ ಭೂಮಿ ಒಳಗೆ ಏನೈತೆ ಅಂದ್ರೆ ಒಂದು ಏರಿಯಾ ಜಾಗೃತಿ ಪ್ರಕಾರ ನನ್ನ ಊರು ಹೆಂಗೈತೆ ಅಂದ್ರೆ ಎಲ್ಲದಕ್ಕಿಂತ ಎಲ್ಲ ತಾಲೂಕಿನಾಗ ನನ್ನ ಹಳ್ಳಿ ಫಸ್ಟ್ ಬೆಸ್ಟ್ ಅನ್ನೋ ಕಡೆ. ಯಾವುದ್ರಲ್ಲಿ ಅಂತ? ಕೋಡ್ಮೆ ಗ್ರಾಮ. ಜಾಗೃತಿ ಪ್ರಕಾರ ಹೆಂಗಂದ್ರೆ ನಮ್ಮದು ಮದಗದ ಟ್ಯಾಂಕ್ ಐತೆ, ನಮ್ದು ಇತಿಹಾಸ ನಿರ್ಮಿತ ಊರು. ಸರ್, ಮದಗದ ಕೆರೆ ಅಂತ ಸಾಂಗ್ ಮನಿ ತಗೊಂಡು ಆ ಊರ ಹತ್ರ ಇರೋದು. ಅದ್ರ ಕೆಳಗೆ ನಮ್ದು ಭೂಮಿಗಳು ಇರೋದಲ್ಲ, ನಮ್ದು ಮದಗದ ಟ್ಯಾಂಕ್ ಕೆಳಗೆ ಇರೋದು. ಸೂಪರ್ ಮದಗ ಇತಿಹಾಸದ. ಆ ಮದಗದ ಕೆಂಚವನಿಂದ ನಮಗೇನಾಗೈತೆ ಅಂದ್ರೆ ಒಂದು ಫಾರೆಸ್ಟ್ ಬಾಜು ಇರ್ತಕ್ಕಂಥದ್ದು ಕೆಂಪು ಮಿಶ್ರಿತ ಕಲ್ಲು ಭೂಮಿ ಜಾಗೃತಿ ಪ್ರಕಾರ. ನೆಕ್ಸ್ಟ್ ಕೆಳಗ ಬಲದಂಡೆ ಎಡದಂಡೆ ಅಂತ ಚೆನ್ನಾಗಿತ್ತು. ಒಂದು 13 ಕಿಲೋಮೀಟರ್ ಬಲದಂಡೆ, ಎಡದಂಡೆ 11 ಕಿಲೋಮೀಟರ್ ಐತಿ. ಇರಾ ನೀರೊಳಗೆ ನಮಗೆ ಬರ್ತಕ್ಕಂಥ ಪ್ರದೇಶದೊಳಗೆ ಒಂದಿಷ್ಟು ಚಾನಲ್ ಒಳಗೆ ಅಷ್ಟು ಎಕರೆ ಓನ್ಲಿ ಭತ್ತ ನಾಟಿ, ಭತ್ತದ ಕಡೆಗೆ. ಇನ್ನು ಉಳ್ಕಿದ್ದು ಕಲ್ಲು ಜರುಗಿರೋದ್ರಿಂದ ಒಳ್ಳೆ ನಾವು ಆರ್ಟಿಕಲ್ಚರ್ ಮಾಡ್ಸಕ್ಕಂಥ ಭೂಮಿಗಳು ಗಟ್ಟಿ ಪ್ರದೇಶ. ಇನ್ನು ಒಂದು ಸೈಡ್ ಹೋದ್ರೆ ಸ್ವಲ್ಪ ಎರಿ ಮಿಶ್ರಿತ ಕಪ್ಪು ಮಣ್ಣು, ಹೈವೇಯಿಂದ ನ್ಯಾಷನಲ್ ಹೈವೇಯಿಂದ ಆ ಕಡೆಗೆ. ಅಲ್ಲಿ ಏನಾಗತ್ತೆ, ಅಲ್ಲಿ ಬೆಳೀತಕ್ಕಂಥ ಬೆಳೆನೂ ಸೂಪರ್. ಹಾಗಾಗಿ ನಮಗೆ 3 ಟೈಪು ಮಣ್ಣು ಇರೋದ್ರಿಂದ ನಾವು ಏನು ಬೆಳೆ ಬೆಳೆದ್ರೂ ಸಕ್ಸಸ್ ಆಕತಿ. ಆಲ್ಮೋಸ್ಟ್ ಆಲ್ ನಮ್ಮ
ರಟ್ಟಳ್ಳಿ ಮತ್ತು ಹಿರೇಕೆರೆ ಭಾಗದಾಗ ಕೋಡ್ಮಗ್ಗಿ ಮತ್ತು ಬೆಳ್ಳೂರು ಭಾಗ ಏನತ್ತಲ್ಲ ಆಲ್ಮೋಸ್ಟ್ ಆಲ್ ಒಳ್ಳೆ ಪ್ರದೇಶ, ಒಳ್ಳೆ ಭೂಮಿ, ಒಳ್ಳೆ ಫಲವತ್ತಾದ ಭರಿತ ನಮ್ಮ ಮಧುಗದ ಕೆಂಚವಿಂದ ಅನ್ನೋಕೆ ಅಡ್ಡಿ ಇಲ್ಲ. ನಮಗೆ ಸೂಪರ್ ಆಗೈತೆ ಅಗ್ರಿಕಲ್ಚರಿಗೆ. ಒಳ್ಳೆ ನೇಚರ್ ಐತಿ, ಗಾಳಿ ಶುದ್ಧ ಐತಿ, ಯಾವುದೇ ರೋಗ ರುಜಿನಗಳು ಕಡಿಮೆ. ಹಾಗಾಗಿ ನಾವು ಹ್ಯಾಪಿ ಆಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಒಟ್ಟು ಬೆಳೆ ಬೆಳಿತಾನೆ ಚೆನ್ನಾಗಿದೆ. ಇನ್ನೊಂದು ಏನು ಅಂತಂದರೆ ಈಗ ಅಡಿಕೆ ಗಿಡ ಹಾಕಿದವರು ಏನಂತಾರೆ ಅಂತಂದರೆ ಇವತ್ತಲ್ಲಿ ನಾಳೆ ದುಡ್ಡು ಅಂದರೆ ಒಂಥರ ನಾನು SIP ಮಾಡಿದ್ದೀನಿ ಅಂತ ಅಂತಾರೆ. ಹೌದ್ರಾ? ಅದು ಕರೆ ಅಂತೀರಾ? ಅಂದರೆ ಈಗ ಟ್ರೇಡಿಂಗ್ ಎಲ್ಲ ಮಾಡ್ಬೇಕಾರೆ ಎಲ್ಲ ದೊಡ್ಡವ್ರು ಹೇಳ್ತಾರಲ್ಲ SIP ಮಾಡಿದ್ದೀನಿ ಇವತ್ತಲ್ಲಿ ನಾಳೆ ದುಡ್ಡು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಇದೊಂದು ಟ್ರೆಂಡ್ ಅದ ಹಂಗೆ ಅಡಿಕೆ ಹಿಂಗೆ ಅಂತೇಳಿ. ಬಟ್ ನಾವು ಮುಂದುವರೆದು ನೋಡಿದಾಗ ಬರೋ ದಿನಗಳು ಎಲ್ಲರೂ ಅಡಿಕೆನ ಬೆಳೆದ್ರೆ ನಮ್ಮ ಜೀವನ ಆಗೋದಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆನೂ ಬೆಳಿಬೇಕು, ಆಹಾರ ಬೆಳೆನೂ ಬೆಳಿಬೇಕಾಗಿರ್ತೈತಿ. ನಾವು ಇವನ್ ಅಡಿಕೆ ಮೇಜರ್ ತಗೊಂಡಂತಂದ್ರೆ ಜೊತೆಗೆ ಆಹಾರ ಬೆಳೆ ಬೆಳೆದಿಲ್ಲ ಅಂದ್ರೆ ಮುಂದೆ ಒಂದು ದಿವಸ ಕಲ್ಲು ಮಣ್ಣು ದುಡ್ಡು ತಿನ್ನೋಕ್ಕಾಗಲ್ಲ, ಏನಿಲ್ಲ, ಎಲ್ಲದೂ ಬೆಳಿಬೇಕಾಗಿರ್ತೈತಿ. ನಮಗೆ ಒಂದಿಲ್ದ ಒಂದು ಸಿಗ್ಬೇಕಾಗತ್ತೆ. ಆರ್ಟಿಕಲ್ಚರ್ ನಾವು ಮೇಜರ್ ತಗೊಂಡವ ಅಡಿಕೆ ಬೇರೆ ಬೇರೆ ಹಣ್ಣು ಪದಾರ್ಥ ತಗೊಂಡವಂದ್ರೆ ಬೇರೆ ಬೇರೆ ಬಾಳೆ ಆಗಿರ್ಬೋದು, ಅಡಿಕೆ ಶುಂಠಿ ಮಾಡ್ತದವಂದ್ರೆ ತರಕಾರಿ ಐಟಮು ನಮ್ಮದೇ ಆದ ಜೀವನಕಾಲ ಚೆನ್ನಾಗಿರ್ತೈತಿ. ಅಂದ್ರೆ ಒಂದು ಬಿಟ್ಟು ಒಂದು ತಗೊಂತಿರ್ತವೆ. ಅಡಿಕೆನ ಯಾಕಪ್ಪ ಅಂತಂದ್ರೆ ಲೈಫ್ ಬೆಳೆ ಚೆನ್ನಾಗಿರ್ತದೆ. ಅದ್ರದ್ದು ಮೇಜರ್ ಅಂದ್ರೆ 50 ವರ್ಷ ಮಟ್ಟ ಬಹುವಾರ್ಷಿಕ ಬೆಳೆ ಪದ್ಧತಿ ಒಳಗೆ ಅಡಿಕೆ 50 ವರ್ಷ. ಈಗಿನ ರೇಟ್ ಒಳಗೆ ಅಡಿಕೆ ಸೂಪರ್. ಅಡಿಕೆನ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ನೋಡ್ಬೇಕಂದ್ರೆ ಅಡಿಕೆ ಇದ್ದಿಲ್ಲ ಅವಾಗ. ಈಗ ಎಲ್ಲ ಪ್ರತಿಯೊಬ್ಬರು 4 ಎಕರೆ 5 ಎಕರೆ 10 ಎಕರೆ ಅವ್ರು ಎಷ್ಟೆಷ್ಟು ಭೂಮಿ ಲ್ಯಾಂಡ್ ಅದಾವ ಆಲ್ಮೋಸ್ಟ್ ಎಲ್ಲ ಅಡಿಕೆ ಹಾಕತ್ತಾರೆ. ಹೌದು, ಅಡಿಕೆ ಅಂದ್ರೆ ಚನ್ನಗಿರಿ ಅಂತ ಅಂತಿದ್ರು ಫಸ್ಟ್. ಚನ್ನಗಿರಿ ನಾಡು ಅಡಿಕೆ ಅಂತಿದ್ರು, ಬಿಟ್ಟರೆ ಮಲೆನಾಡು ಸ್ವಲ್ಪ ಬೆಳೀತಿದ್ರು. ಬಟ್ ಇವಾಗ ಎಲ್ಲಿ ನೋಡಿದ್ರು ಕೂಡ ಈಗ ಅವ್ರ ತೋಟಗಳು ತೆಗಿತಾರೆ, ಏನದು ಗದ್ದೆಗಳು ತೆಗಿತಾರ ಅಡಿಕೆ ಹಾಕ್ತಾರೆ, ಗದ್ದೆಗಳು ತೆಗಿತಾರ ಅಡಿಕೆ ಹಾಕ್ತಾರೆ. ನಾವು ಹೆಂಗೆ ಅಡಿಕೆ ಹಚ್ಚತ್ತು ಅಂದ್ರೆ ಅಡಿಕೆ ಹೆಂಗಪ್ಪ ಮುಂದೆ ಹಾಕತ್ತೋ ಇಲ್ಲ, ರೇಟ್ ಹಾಕತ್ತೋ ಇಲ್ಲ ಹಂಗಂತಾರ. ನಾವು ಎಕರೆಗೆ 1 ಲಕ್ಷ ಸಿಗಲಿ ಅನ್ನೋ ಲೆಕ್ಕಕ್ಕೆ ಹಾಕಿದ್ವಿ. ಬಟ್ ಈಗ ಇರೋ ರೇಟಿಗೆ ನಮಗೆಲ್ಲ ಇನ್ಕಮ್ ಚೆನ್ನಾಗೈತಿ. ನಾವು ರಾಣೆಬೆನ್ನೂರು ಸೈಟ್ ಎಲ್ಲ ನೀರಿಲ್ಲ, ಅಲ್ಲಿ ಬರಲ್ಲ ಅನ್ಕೊಂತಿದ್ವಿ ಆ ಬೆಳೆ ಆ ಭೂಮಿಗೆ. ಅಲ್ಲಿ ಅಡಿಕೆ ಸೂಪರ್ ಇರೋದ್ರಿಂದ ಕೆಲವು ಮಂದಿ ರೈತರು ಹಾಕ್ಯಾರ, ಅಲ್ಲಿ ಸೂಪರ್ ಇರೋದ್ರಿಂದ ನಾವೇನೋ ಮರೆ ಆರಾಮ ಮಲೆನಾಡು ಪ್ರದೇಶ ಅಂದ್ರೆ ಗಡಿ ಭಾಗದಾಗ ಅದಾವೆ. ಈ ಮಲೆನಾಡು ಪ್ರದೇಶ ಈ ಕಡೆ ನಮ್ದು ಶಿಕಾರ್ಪುರ ಟೌನ್ ಅಂದ್ರೆ ನಾವು ಇಲ್ಲಿ ಅದ್ರ ತಪ್ಪು ಮಲೆನಾಡು ಪ್ರದೇಶ ತಪ್ಪಲಾಡಿಲ್ಲ ಅದಾವೆ. ಬಟ್ ನಮ್ಮಲ್ಲಿ ಯಾಕೆ ಆರಾಮ ಬೆಳಿಬೋದು ಅಂತೇಳಿ ಇತ್ತೀಚೆಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಡಿಕೆ ಮಾಡ್ತಾ ಇದಾರೆ. ಬೇರೆ ಬೇರೆ ತೋಟಗಾರಿಕೆ ಒಳಗೆ ಅಡಿಕೆ ಮೇಜರ್, ಅಡಿಕೆ ಸೂಪರ್. ಈಗ ಹಾಗೆ ನೋಡ್ಕೊಂತ ಹೋಗೋದಾದ್ರೆ ನಿಮ್ಮ ಗಿಡಗಳಿಗೆಲ್ಲ ಏನೇನೋ ಇವನ್ನೆಲ್ಲ ಹಚ್ಚಿದ್ರೆ ಸುಣ್ಣ ಗಿಣ್ಣ ಎಲ್ಲ ಏನು ಅಂತ ಹೇಳ್ಬನ್ನಿ ಸರ್ ಅವೆಲ್ಲ ಅಂತೇಳಿ. ನಾವು ಸರ ಈಗ ಸುಣ್ಣ ಹಚ್ಚಿರೋ ಪದ್ಧತಿ ಏನಪ್ಪ ಅಂತಂದ್ರೆ ಒಂದು ರೋಗ ಈಗ ಏನಾದರೂ ಈಗ ಸಣ್ಣ ಇದು ಇರ್ತಲ್ಲ ಕ್ರಿಮಿಕೀಟಗಳಾಗಿರ್ಬೋದು, ಕೆಂಜಿಗೆ ಆಗಿರ್ಬೋದು, ಗೊದ್ದಾಗಿರ್ಬೋದು, ಇವು ಅಂಟಿಕೆ ಅಂತವ್ರು ಒಂದು ಮೇಜರ್. ಎರಡನೇದಾಗಿ ಇದ್ರ ಜೊತೆಗೆ ಬೇರೆ ಹಾಕ್ಯಂದು ಮಾಡ್ತದವಂದ್ರೆ ಫಸಲು ಸೂಪರ್. ಆಮ್ಯಾಗ ಹೊಡೆದಲ್ಲ ಬಿಸಿಲಿಗೆ ಮೇಜರ್, ಬಿಸಿಲಿಗೆ ಏನತ್ತಲ್ಲ ಸೀಳ್ ಬಿಡಲ್ಲ, ಸೀಳ್ ಬಿಡಲ್ಲ, ಬಿಡ್ತಾವ ಅಂತೀರಾ ಇವು ಹಸಿ ಗಿಡಗಳು? ಹಸಿ ಗಿಡಗಳು ಏನು ಮಾಡ್ತಾರೆ ಬಿಸಿಲು ಬಿಡ್ತಾವೆ. ಅದಕ್ಕೆ ಉದ್ದೇಶಕ್ಕೆ ಏನು ಮಾಡ್ತೇವೆ ಸಣ್ಣ ಗಿಡಗಳಿಗೆ ಅಷ್ಟಕ್ಕೂ ಸುಣ್ಣ ಬಿಡ್ತವೆ. ದೊಡ್ಡಗಳಿಗೆ ಬೇಡ ಅವಶ್ಯಕತೆ ಇಲ್ಲ ಹಾಕೋದು, ಆದರೂ ಈಗ ಬಿಸಿಲು ಬೆಳೋ ಪ್ರದೇಶಕ್ಕೆ ಹಾಕ್ಲೇಬೇಕಾಗ್ತದೆ. ಮೇಜರಾಗಿ ಫಲಕ್ಕೆ ಏನೈತಲ್ಲ ಇದು ಒಳ್ಳೆಯದೇ ಫಲಕ್ಕೆ. ಸುಣ್ಣ ಕ್ಯಾಲ್ಸಿಯಂ ಬೇಕಾಗಿದ್ದು ಬೇರಿಗೆ ಭೂಮಿಗೆ ಬೇಕಾಗುತ್ತೆ. ಆ ಉದ್ದೇಶಕ್ಕಾಗಿ ಆ ಎಲ್ಲ ಕಾನ್ಸೆಪ್ಟ್ನಾಗ ಹಚ್ಚಿರ್ತವೆ. ಸುಮ್ಮನೆ ಹೇಳ್ತಿರ್ತಾರೆ ನಾವು ಆದಾಗ ನಾವು ಈಗ ಒಂದಲ್ಲಪ್ಪ, ಈಗ ಒಬ್ರು ಒಂದೇ ಹೇಳ್ಬೋದು, ಎಲ್ಲದರಿಂದ ಬೆನಿಫಿಟ್ ಐತೆ ಅನ್ನೋ ಉದ್ದೇಶಕ್ಕೆ ಹಾಕಿರ್ತದೆ. ಸುಣ್ಣ ಹಚ್ಚೋದು ಅದೇ ಉದ್ದೇಶಕ್ಕಾಗಾರೆ? ಹೌದೌದು, ಚೆನ್ನಾಗಿ ಕಾಣಲಿ ಅಂತಲ್ಲ. ಚೆನ್ನಾಗಿ ಕಾಣಲಿ ಅಂತ ಯಾರು ಹಚ್ಚಲ್ರಿ. ಚೆನ್ನಾಗಿ ಕಾಣೋರು ಏನಪ್ಪ ಅಂದ್ರೆ ದುಡಿಲಾರ್ದನು ಸ್ನೋ ಪೌಡರ್ ಹಚ್ಕೊಂಡು ಆರಾಮ್ ಊರಾಗ ಆ ಲೆಕ್ಕಕ್ಕೆ ಹೋಗಾರ. ಇಲ್ಲಿ ನಮ್ಮಲ್ಲಿ ಸೈಂಟಿಫಿಕಲಿ ನೀವು ಹೇಳ್ತಿರೋದೇನಂತಂದ್ರೆ ಯಾವುದೇ ಕ್ರಿಮಿಕೀಟಗಳು ಹತ್ತಬಾರ್ದು ಗಿಡಕ್ಕೆ. ಸೈಂಟಿಫಿಕ್ ಆಗಿ ಅವಾಗೇನು ನಾವು ಹಳೆ ಪದ್ಧತಿ ಏನೈತಲ್ಲ ಅದು ಈಗ ನ್ಯೂ ಆಗಿರ್ಬೋದು, ಅದ್ರ ಒಳ್ಳೇದ ಅದು ಒಳ್ಳೇದ. ಆಲ್ಮೋಸ್ಟ್ ಬರ್ಬೇಕಾದ್ರೆ ರೋಡಲ್ಲಿ ನಾನು ಒಬ್ರು ಗರಿ ಕಟ್ಟಿದ್ ನೋಡಿದೆ ಗಿಡಕ್ಕೆ, ಅದನ್ನೇನು ಕಟ್ಟಿದಾರೆ? ಗರಿ ಕಟ್ಟೋದು ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಸೈಡ್ ಏನು ನಾವು ಇದಕ್ಕೇನಂತವಲ್ಲ ಪಶ್ಚಿಮ ಭಾಗಕ್ಕೆ ಏನಂತಲ್ಲ ಅಲ್ಲಿ ಸೂರ್ಯ ಮುಣಗೋ ಟೈಮಿಗೆ ಓವರ್ಟೇಕ್ ಬಿಸಿಲು ಬರೋದ್ರಿಂದ ಆ ಸೈಡ್ ಮಾತ್ರ ಅದು ಬಿಸಿಲು ಹೊಡಿತೆ. ಆ ಭಾಗ ಮಾತ್ರ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ಅಲ್ಲಿ ಸುಣ್ಣ ಕೈ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಸುಮ್ಮನೆ ಅಲ್ಲಿ ಹಾಕ್ತಿರ್ತಾರೆ, ಗರಿ ಕಟ್ಟಿರ್ತಾರೆ ಅಂತೇಳಿ. ಅದರಿಂದ ಏನು ಎಫೆಕ್ಟ್ ಆಗಲ್ಲ, ಎಫೆಕ್ಟ್ ಆಗಲ್ಲ, ಗಿಡ ಸೇಫ್ಟಿ ಆಕತಿ. ಬಟ್ ನಾವು ಸುಣ್ಣ ಹಚ್ಚೇವಲ್ಲ, ನಾವು ಸೇಫ್ಟಿನ ಅದಾವ ಅದ್ರ ಬಗ್ಗೆ. ಈಗ ನಿಮ್ದಿರೋದು ಎಷ್ಟು ವರ್ಷದ ತೋಟ ಸರ್ ಇದು? ಇದು ಅಂದರೆ ಎಷ್ಟು ವರ್ಷದ ಗಿಡಗಳು ಇವೆಲ್ಲ ಅಂತೇಳಿ? ಇದು 15 ಅಂದ್ರೆ ಈಗ 10 ವರ್ಷದ್ದು. 10 ವರ್ಷದ್ದು. ಈಗ ಫಲಕ್ ಬೆಳಕತ್ ನಿಮಗೆ ಎಷ್ಟು ವರ್ಷ ಆಯ್ತು? ಈಗ ಫಲಕ್ಕೆ ನಮ್ದು 5 ವರ್ಷಕ್ಕೆ ಸ್ಟಾರ್ಟ್ ಆಗ್ಯಾವ್ರಿ. ನಮ್ಮಲ್ಲಿ ಭೂಮಿ ಎಲ್ಲ ಆಲ್ಮೋಸ್ಟ್ ಆಲು ಎಲ್ಲ ಹೇಳ್ತಾರೆ 8-10 ವರ್ಷ ಅಂತ. ಮಲೆನಾಡು ಪ್ರದೇಶಕ್ಕೆ ಹೋದಾಗ 10 ವರ್ಷಕ್ಕೆ ಬೆಳೆ ಬೆಳೀತಾ ಅಂತಾರೆ. ನಮ್ಮಲ್ಲಿ ಏನಿಲ್ಲ, 5 ವರ್ಷಕ್ಕೆ ನಾವು ಕಟ್ಟ ಬೆಳ್ತಕ್ಕಂಥ ಬೆಳೆದವು. ನಮ್ಮ ಇನ್ನೂ ಉಳ್ಕಿದ ತೋಟಗಳು ಬೇಕಾರೆ 5ನೇ ವರ್ಷಕ್ಕೆ ಸಾಕಷ್ಟು ಇಳುವರಿ ಬಂದವು. 30-40 ಕ್ವಿಂಟಲ್ ಎಕರೆಗೆ ಬಂದವು. ಈಗ ಈ ಭೂಮಿಲಿ 1 ಎಕರೆ ಲ್ಯಾಂಡ್ ಅಂದ್ರಲ್ಲ, ಇದು ಇಲ್ಲಿ ಎಷ್ಟು ತೆಗಿತೀರಿ ಈಗ ಇನ್ಕಮ್? ಎಸ್ಪೆಷಲಿ ನಮ್ದು ನೋಡ್ರಿ ಕಲ್ ಜರುಗಿರೋದ್ರಿಂದ ಅಡಿಕೆಗೆ ಸೂಪರ್ ಹೇಳ್ತಾರೆ, ಬೇರೆ ಮಿದು ಮಣ್ಣು ಅಂತೇಳಿ. ಅದ್ರ ಕಲ್ಲಿಗೆ ಬಂದಂಗೆ ಅಡಿಕೆ ಆಲ್ಮೋಸ್ಟ್ ಅಲ್ಲಿಗೆ ಬೇರೆ ಇದಕ್ಕೆ ಭೂಮಿ ಬರಲ್ಲ. ಅಂದ್ರೆ ಈ ಭೂಮಿಲಿರುತ್ತೆ ಈ ಮಣ್ಣು ಭಾರಿ ಫೇಮಸ್ ಅಂತಾರೆ. ಕಲ್ಲು ಭೂಮಿನೇ ಬೇಕ್ರಿ ಅಡಿಕೆಗೆ. ಒಂದು ಅದ್ರ ಕಲ್ಲು, ಈ ಕಲ್ಲು ಏನಂತವಲ್ಲ ಕಲ್ಲು ತೂಗಿದಾಗ ತೂಗ್ತದ. ಅಂದ್ರೆ ಅಡಿಕೆ ಅಷ್ಟು ಇಳುವರಿ ಅಂದ್ರೆ ತೂಕ
ಮತ್ತೆ ಕೆಲವರು ಇದು ಕೆಂಪು ಮಣ್ಣು ತುಂಬಾ ಚೆನ್ನಾಗಿರೋದು ಬೇಕು ಹಂಗೆ ಹಿಂಗೆ ಅಂತ ಕೆಂಪು ಮಣ್ಣ ರೀ, ಕೆಂಪು ಮಿಶ್ರಿತ ಕಲ್ಲು ಮಣ್ಣ ಇರುತ್ತಲ್ಲ ಸೂಪರ್ ಅಡಿಕೆಗೆ. ನಾವು ಹಾಗಾಗಿ ನಮ್ದು ಏನಿದ್ರು 100 ಮಟನೂ ತೆಗಿತಾವ್ರಿ. 70, 80, 100 ಕ್ವಿಂಟಲ್ ಮಟನೂ ಬರುತ್ತೆ. 100 ಕ್ವಿಂಟಲ್ 100 ಕ್ವಿಂಟಲ್ ಒಂದು ಎಕರೆಗೆ ಬರುತ್ತೆ ರೀ. ಅಲ್ಲಿ ನೀವು ಹೇಳ್ದಂಗೆ ಎಷ್ಟಾಯ್ತು ಅಲ್ಲಿಗೆ 100? ಈಗ ಪ್ರೆಸೆಂಟ್ ಎಷ್ಟಾಯ್ತು ಸರ್ ಈಗ ರೇಟು? ಈಗ ನಾವು ಈ ಸತ ಪಟ್ಟಿ ಮಾಡಿಸಿದ್ದು 64.5 ಹಂಗೆ ಒಂದು ಅರ್ಧ ಪಟ್ಟಿ ಮಾಡಿಸಿದ್ವಿ. ಅಂದ್ರೆ ಒಂದು 200 ಕ್ವಿಂಟಲ್ 64 ಹಂಗೆ. ಇನ್ನು ಉಳ್ಕಿದವು 58 ರಂಗೆ ಪಟ್ಟಿ ಮಾಡಿಸಿದ್ವಿ. ಅಂದ್ರೆ ರೇಟ್ ಹೆಂಗೆ ವೇರಿಯೇಷನ್ ಆಗಿರ್ತಂಗೆ. ಒಟ್ಟು ಲಾಭದಲ್ಲಿದ್ದೀರಾ? ಲಾಭದಲ್ಲಿ ಅದ ರೀ, ಆರಾಮದ. ವರ್ಷಕ್ಕೆ ಈಗ ಇದೊಂದು ಎಕರೆಲ್ಲಿ ಎಷ್ಟು ತೆಗಿತೀರ ಹಂಗಾರೆ? ಎಷ್ಟು ಲಾಭ ಆಯ್ತು ಹಂಗಾರೆ? ನೀವು ಹೇಳ್ರಿ, ಒಂದು 80ರಿಂದ 100 ಕ್ವಿಂಟಲ್ ತೆಗ್ದೇವೆ ಅಂದಾಗ ಮತ್ತು ಆ ರೇಟ್ ಪ್ರಕಾರ ಹಸಿ ಅಡಿಕೆನ 6,000-7,000 ರೂಪಾಯಿ ರೇಟ್ ಅಂತ. ನೀವು ಮತ್ತೆ ಒಣಗಿಸಿದ್ ಮಾಡಲ್ಲ ಇದನ್ನ? ಅಡಿಕೆ ನಾವು ಕೇಣಿ ಕೊಟ್ಬಿಡ್ತೀವಿ. ಓ ಸುಮ್ಮನೆ ಯಾರು ತಗೊಂಡು ಹೋಗ್ರಪ್ಪ ಅಂತ ಕೇಣಿ ಕೊಟ್ಬಿಟ್ಟು ತೂಕ ಕೊಡ್ತೀವಿ. ಅವರೇ ಬರ್ಬೇಕು, ಅವರೇ ಇಳಿಸ್ಬೇಕು. ನಾವು ಹೆಂಗೆ ಕೊಟ್ಟವಂದ್ರೆ ಈಗ ಕಾಯಿ ತೂಕ ಕೊಟ್ಟವ್ರಿ ಅಂದ್ರೆ 100 ಕ್ವಿಂಟಲ್ ಹಸಿ ಅಡಿಕೆಗೆ 12.5 kg ಕಾಯಿ ತೂಕ ಕೊಡ್ಬೇಕು. ನಮ್ಗೆ ಒಣೆ ಅಡಿಕೆ ಕೊಡ್ಬೇಕು. ಅವರು ನಮ್ಮ ಒಣೆ ಅಡಿಕೆ ಕೊಡ್ಬೋದು, ಮಾರಿ ಆದ್ರೂ ಕೊಡ್ಬೋದು. ನಾವು ಹೆಂಗೆ ಹೇಳ್ತೇವೆ ಹಂಗೆ ವ್ಯಾಪಾರ ಮುಗಿಸಿರ್ತೀವಿ. ಮತ್ತು ಇವನ್ನ ಗುತ್ತಿಗೆ ಇದರಿಂದ ಗುತ್ತಿಗೆ ಕೊಡ್ತಿದ್ವಿ. ಒಂದು 20 ಲಕ್ಷಕ್ಕೆ, ಒಂದು 25 ಲಕ್ಷಕ್ಕೆ. ಒಂದು ಎಕರೆಗೆ? ಅಲ್ಲ, ಒಟ್ಟಾರೆ ನಮ್ಮ ಎಷ್ಟು ಎಕರೆ ಇದೆ? 4 ಎಕರೆಗೆ 5 ಎಕರೆಗೆ ಹಿಂಗೆ ಕೊಟ್ಟಿದ್ವಿ. ಈಗ ಬೇಡಪ್ಪ ನಾವು ತೂಕ ಕೊಡೋಣ ಅಂತ ಕೊಟ್ವಿ. ನಮಗೆ ಅದು ತೂಕ ಕೊಟ್ಟದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಆತಂದ್ರೆ ಒಂದು 7ರಿಂದ 8 ಲಕ್ಷ ರೂಪಾಯಿ ಪ್ರಾಫಿಟ್ ಆಯ್ತು. ನಾವು ಏನು ಒಣ ಅಡಿಕೆ ಕೊಟ್ಟಿರಲ್ಲ, ತೂಕಕ್ಕೂ ಹುಂಡ ಗುತ್ತಿಗೆ ಅಂತ ಅಂದಾಜು ಇಷ್ಟಪ್ಪ ನಮ್ದು ಹಿಂಗೆ ಐತಿ, ಹಿಂಗೆ ತಗೋರಿ ಅಂತೇಳಿ. ಅದಕ್ಕೂ ಇದಕ್ಕೂ ಅಂದ್ರೆ ಒಂದು 8 ಲಕ್ಷ ರೂಪಾಯಿ ವೇರಿಯೇಷನ್ ಆಯ್ತು. ಹಾಗಾದ್ರೆ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಮಾಡ್ತೀರಾ ಇವನ್ನೆಲ್ಲ ಅಂತ ಹೇಳ್ಬಿಟ್ಟು? ಭಾರಿ ಈಜಿ ರೀ ಮೇಂಟೆನೆನ್ಸ್. ಏನ್ರಿ, ನಾವು ಡ್ರಿಪ್ ಮಾಡಿಸಿರ್ತೀವಿ. ಇದು ಡ್ರಿಪ್ ಲೈನ್ ಮಾಡ್ತೀರಿ? ಈಗ ಡ್ರಿಪ್ ಲೈನ್ ಮಾಡ್ಸಿವ್ರಿ. ಅಷ್ಟು ಡ್ರಿಪ್ ಮಾಡ್ಸೇವೆ ನೋಡ್ರಿ. ಡ್ರಿಪ್ ಮಾಡ್ಸಿರ್ತೇವೆ. ಡ್ರಿಪ್ನಲ್ಲಿ ನೀರು ಬಿಡ್ತಿರ್ತೇವೆ. ಅದು ಏನು ಈಗ ಡ್ರೈಗೆ ಒಂದು 4 ದಿವಸ ಆತ್ರಿ ಬಂದ್ ಮಾಡಿ. ಡ್ರೈ ಆದ್ಮೇಲೆ ಮತ್ತೆ ಅದು ಸ್ವಲ್ಪ ಒಂದು ಮೀಡಿಯಮ್ ಬರ್ತಾನೆ ಬಿಟ್ಬಿಡ್ತೇವೆ ನೀರು. ಅಂದ್ರೆ ಸ್ವಲ್ಪ ಭೂಮಿಗೆ ಆರಿಕೆ ಕೊಟ್ಟು ನೀರು ಬಿಡೋಕೆ, ಸುಮ್ಮನೆ ಕಂಟಿನ್ಯೂ ನೀರು ಬಿಡೋದಲ್ಲ. ಹೈ ನೀರಿಗಿಂತ ನಾವು ಡ್ರಿಪ್ಪಲ್ಲೇ ಮೇಂಟೈನ್ ಮಾಡ್ತೀವಿ. ಹೆಚ್ಚಾಗಿ ಇನ್ನೇನು ಸಾವಯವ ಹೆಚ್ಚಾಗಿ ಯೂಸ್ ಮಾಡ್ತಾವೆ ನಾವು. ಸಾವಯವ ಗೊಬ್ಬರನೇ ಸಾವಯವ ಹೆಚ್ಚಾಗಿ. ಆಮೇಲೆ ಈ ಗಿಡ ಬೆಳೆದಿದ್ದೆಲ್ಲ ತುಂಬ ಗಲೀಜಿರಬಾರ್ದು ತೋಟದಲ್ಲಿ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು ಏನಂತಾರೆ ಅಂತಂದ್ರೆ, ಇಲ್ಲ ಗಿಡ ಬೆಳೆದಷ್ಟು ನಮಗೆ ನೀರು ಹಿಡ್ಕೊಳೋದು ಶಕ್ತಿ ಕ್ರಮೇಣ ಜಾಸ್ತಿ ಆಗುತ್ತೆ ಅಂತ ಅಂತಾರೆ. ಪ್ರಾಕ್ಟಿಕಲ್ ಯೋಚನೆ ಮಾಡಿದಾಗ ಕೆಲವೊಮ್ಮೆ ಒಂದು ಮೀಡಿಯಮ್ ಕ್ಲೀನ್ ಮಾಡ್ಕೊತಿದ್ರು ಚಲೋ. ಬಟ್ ಆದರೆ ಈ ಗರಿ ತೊಪ್ಪಲ ಇರೋದ್ರಿಂದ ನಾವೇನು ಕಲ್ಟಿವೇಷನ್ ಮಾಡ್ತಾವಲ್ಲ, ಕಲ್ಟಿವೇಷನ್ ಒಮ್ಮೆ ಮಾಡ್ತಾವೆ. ಇಯರ್ಲಿ 1 ಪಟ 2 ಸತ ಮಾಡ್ತೀವಿ. ಕಲ್ಟಿವೇಷನ್ ಮಾಡೋದ್ರಿಂದ ತೀರಾ ಬೇರು ಹರಿಯಂಗಿಲ್ಲ, ಹಂಗೆ ಮೀಡಿಯಮ್ ಆಗಿ ಅದು ಕೊಳತು ಗೊಬ್ಬರ ಆಗ್ತೈತಿ. ಹಾಗಾಗಿ ಅದು ಒಂಥರ ಸಾವಯವಕ್ಕೆ ಕನ್ಸಿಡರ್ ಆಗ್ತದೆ ರೀ. ಅಂದ್ರೆ ಹಸಿರೆಲೆ ಗೊಬ್ಬರ ಅಂತಲ್ಲ, ಅದು ಚಲೋ ಆಗ್ತದೆ. ಈಗ ಸಾವಯವ ಗೊಬ್ಬರ ಅಂತ ನೀವು ಒಂದಿಷ್ಟು ಹೇಳಿದ್ರಿ. ಮೇಂಟೆನೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಯಾವ ಗೊಬ್ಬರನ ಬಳಸ್ತೀರಾ ಮತ್ತು ಏನು ಎಂತ ಅಂತ ಹೇಳ್ಬಿಟ್ಟದ್ರದ್ದು? ಈಗ ಮೊದಲಿಂದಾಗ ಏದು ಬಳಸ್ತಿದ್ರಿ, ಆಮೇಲೆ ಏನು ಇಯರ್ಲಿ ಚೇಂಜ್ ಮಾಡ್ತಿರೋ ಗೊಬ್ಬರದ ರೀತಿನ, ಇಳುವರಿ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು, ಅಥವಾ ಪರ್ಮನೆಂಟಾಗಿ ಒಂದೇ ಥರ ಬಳಸ್ತಿದ್ದೀರೋ? ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ, ಕೆಲವು ಮಂದಿ ಗೊಬ್ಬರದ ಔಷಧಿ ಗೊಬ್ಬರದ ಅಂಗಡಿಯವರು ಅವ್ರ ಬ್ರ್ಯಾಂಡ್ ಇದು ಆಗಲಿ, ಅವ್ರ ಕಂಪ್ನಿ ಉದ್ಧಾರ ಆಗಲಿ, ಅವ್ರು ಸುಮ್ಮನೆ ಹಂಗೆ ರೈತರಿಗೆ ಹೆಂಗೆ ಬಂತು ಹಂಗೆ ಹೇಳ್ತಿರ್ತಾರೆ, ಹೆಂಗೆ ಬೇಕಂಗೆ ಹಂಗೆ ಹೇಳ್ತಿರ್ತಾರೆ. ಅವರು ಹೇಳ್ಬೇಕಾದಾಗ ಏನು ಮಾಡ್ತಾರೆ, ನಂದು ಗೊಬ್ಬರ ಹಿಂಗೈತಿ ಹಾಕ್ರಿ ಅಂತಾರೆ. ಅವ್ನು ಗೊಬ್ಬರ ಸೇಲಿಂಗ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಬಟ್ ರೈತರಾದ್ರೆ ಸುಮ್ಮನೆ ಓದಿ ಹಾಕ್ತಿರ್ತಾರೆ. ನಮ್ಗೆ ಯಾವ್ದು ಚಲೋ ಬಂತಂತ ಹೆಂಗೆ ಗೊತ್ತಾಗ್ತೈತಿ? ಹಾಗಾಗಿ ನಾವು ಫಸ್ಟ್ ಸಾವಯವ ಮಾಡ್ಬೇಕಾದಾಗ ನಮ್ಮದು ಒಬ್ಬರು ಸಿದ್ದೇಶ್ ಅಂತೇಳಿ ಸ್ವಾಮಿಯರು, ಅವರು ನಮಗೆ ಹಂಗೆ ಪರಿಚಯ ಆಗಿದ್ರು 2019 ಪರಿಚಯ ಆಗಿದ್ರು. ಲಾಕ್ಡೌನ್ಗಿಂತ ಮುಂಚೆ ನೀವು ಹೇಳ್ತಿರೋದು? ಲಾಕ್ಡೌನ್ಗಿಂತ ಮುಂಚೆ ಪರಿಚಯ ಆಗಿದ್ರು. ಫಸ್ಟ್ ಟೈಮ್ ಅವ್ರಿಗೆ ಮೀಟ್ ಆಗಿದ್ವಿ. ಫಸ್ಟ್ ಟೈಮ್ ಮೀಟ್ ಆದಾಗ ಅಲ್ಲಿ ನಾವು ನಂದಿ ಅಂತೇಳಿ ನಂದಿ ಆಗ್ರು ಅಂತೇಳಿ ಇತ್ತು ಅವ್ರದ್ದು, ಶಿವನಂದಿ ಅಂತೇಳಿ. ಬಟ್ ನಾವು ಅಲ್ಲಿ ತೊಗೊಳಕ್ಕೆ ಹೋದಾಗ ಫಸ್ಟ್ ಟೈಮ್ ನನಗೆ ಪರಿಚಯ ಇಲ್ಲ. ನಾವು ಹಿಂಗೆ ಕೋಡ್ಮಗ್ಗೇರು ನಮಗೆ ಸ್ವಲ್ಪ ಸೊಂಟಿಗೆ ಅಡಿಕೆಗೆ ಗೊಬ್ಬರ ಬೇಕಾಗಿತ್ತು ಅಂತ ಹೇಳಿದ್ವಿ. ಅವ್ರೇನಂದರು, ಇಲ್ಲ ನಾನು ಒಂದು ತೋಟ ನೋಡ್ತೀನಿ, ನಿಮ್ಮ ಸೊಂಟಿ ಹೊಲ ನೋಡ್ತೀನಿ ಅಂತಂದರು. ಇಲ್ಲ ನಮಗೆ ಹಿಂಗೆ ಬೇಕಾಯ್ತು ಅಂದ್ವಿ. ಇಲ್ಲ ನಾನು ಕೊಡ್ತೇನೆ, ಕೊಡಲ್ಲ ಅನ್ನಂಗಿಲ್ಲ, ಬಟ್ ನಾನು ನೋಡ್ತೇನೆ ಅಂದರು. ಯಾಕಂತ ಅಂದ್ವಿ. ಬಂದರು ವಿಸಿಟ್ ಕೊಟ್ಟಾಗ ಏನು ಮಾಡಿರಿ ಅಂತ ಅಂದರು. ಇಲ್ಲ ನಾವೆಲ್ಲ ಸ್ವಲ್ಪ ಸಾವಯವ ಮಾಡಿವೆ ಅಂತಂದ್ವಿ. ಅವ್ರು ಅಡಿಕೆ ಸೊಂಟಿ ನೋಡಿ ಹೇಳಿದರು. ಅವರು ಔಷಧಿ ಗೊಬ್ಬರದಾರ ಹೇಳ್ತಾರೆ, ಅಂಗಡಿಯವ್ರು ಹೇಳ್ತಾರೆ, ನನ್ನಲ್ಲಿ ಐತಿ ಸರ್, ನಾನು ಒಬ್ಬ ವ್ಯಾಪಾರಿ ಅಂದ ನಂದು ತಗರಿ ನೀವು ಅಂತ ನಾನು ಹೇಳ್ತೇನೆ. ನಮ್ಮದು ತಗರಿ ಪರ್ಚೇಸ್ ಮಾಡಿರಿ ಅಂತೇಳಿ. ಯಾಕೆ ಕಾರಣಕ್ಕೂ ತಲೆ ಕೆಡಿಸ್ಬೇಡ್ರಿ, ನಿಂದು ಆರೋಗ್ಯವಾಗಿತ್ತು ಬೆಳೆ ಚಲೋ ಐತಿ, ನೀವೇನು ಅದಕ್ಕೆ ಏನು ತಲೆ ಕೆಡಿಸ್ಬೇಡ್ರಿ, ನಾನು ಕೆಲವೊಂದು ಐಟಮ್ ನಿಮ್ಗೆ ಹೇಳ್ತೀನಿ, ಇವನ್ನ ಹಾಕ್ರಿ ಅಂತ ಹೇಳಿದ್ರು. ಬಟ್ ಅವ್ರ ಗೈಡ್ಲೈನ್ಸ್ ಮೇಲೆ ನಾನು ಮಾಡ್ತಾಯಿದ್ದೆ. ಸುಮಾರು 600 ಬ್ಯಾಗ್ ಕಿತ್ತನಿ ಸೊಂಟಿನ 600 ಬ್ಯಾಗ್. ಅವಾಗಿಂದ ನಾನು ಅವ್ರ ಕಡೆ ಅಡಿಕೆದು ಬಾಳೆ ಲಕ್ಷ ತಗೊಂಡಾಗ ಎಲ್ಲವೂ ಹೈ ಇಳುವರೆಗೆ ಬಂದು ಅವ್ರ ಗೈಡ್ಲೈನ್ಸ್ ಮ್ಯಾಗ. ಅವರು ಆರ್ಗ್ಯಾನಿಕ್ಕಾಗಿ ಯಾವ ರೀತಿ ಹೆಂಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದರು. ಅವ್ರೇನು ತೀರಾ ಏನು ಇದು ಮಾಡಿಲ್ಲ, ಭಾಳ ಸೂಪರಾಗಿ ಇದು ಮಾಡಿದ್ರು. ತನ್ನ ಅಂಗಡಿದ ಗೊಬ್ಬರದ ಹೇಳ್ತಾರಲ್ಲ ರೀ, ಭಾಳ ಮಂದಿ ಬಿಲ್ಡಪ್ ಕೊಡ್ತಾರೆ, ಭಾಳ ಜನ ಬರ್ತಿರ್ತಾರೆ ದಿನ ನಂದು ಗೊಬ್ಬರ ತಗರಿ, ನಂದು ಹಾಕ್ರಿ ಅಂತೇಳಿ. ಈಗಂದ್ರೂ ಸೊಂಟಿ ಸೀಸನ್ನು ಸಾಕಷ್ಟು ಜನ ಬರ್ತಿರ್ತಾರೆ.
ಆದ್ರೆ ಹೊಲ್ದ ಹತ್ರನೇ ಹೊಲಕ್ಕೆ ಬರ್ತಾರ, ಹೊಲಕ್ಕೆ ಬರ್ತಿರ್ತಾರ, ಯಾರೋ ಹೇಳ್ತಿರ್ತಾರ ಇಲ್ಲಿ ಯಾರು ಸ್ವಲ್ಪ ಅತ್ಯುತ್ತಮ ರೈತರು ಅದಾರ ಅವರಿಂದ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆಕತಿ ಅಂತ ಹೇಳ್ತಿರ್ತಾರ. ಬಟ್ ಅವರು ಆ ಟೈಪ್ ತಲೆನೇ ಕೆಡ್ಸಿಲ್ಲ, ಅವ್ರು ಯಾವಾಗೂ ಹಂಗೆ ಹೋಗಿಲ್ಲ. ಅವ್ರು ಕನ್ಸಿಡರ್ ಮಾಡಿದ ಮಾತ್ರ ಹಿಂಗೆ ಐತೆ ನೋಡು ಹಾಕ್ರಿ ಅಂತ ಇರ್ತಾರೆ. ನಾವು ಇವನ್ನ ಔಷಧಿ ಏನಾದರೂ ಸರ್ ಹಿಂಗೆ ಸ್ವಾಮಿಯರ ಹಿಂಗೆ ಹೇಳಿದ್ರೆ ಅವ್ರು ಅಲ್ಲಿಂದ ನನಗೆ ಆತ್ಮೀಯ ಫ್ರೆಂಡ್ ಆಗ್ಬಿಟ್ರು. ಅವರು ಅತ್ಯಂತ ಆತ್ಮೀಯ ಫ್ರೆಂಡ್ ಆದರು. ಹಾಗಾಗಿ ಅವ್ರಿಗೆ ಬೇಸ್ಮೆಂಟ್ ಮ್ಯಾಗ ನಾನು ಅತ್ಯಂತ ಇಳುವರಿ ತೆಗಿಯತ್ವಿ ಎಲ್ಲವು. ಶಿವನಂದಿ ಅಂತ ಆಗ್ರೋ ಇತ್ತು. ಅವ್ರು ಏನು ಮಾಡಿದ್ರು, ನಾನು ಎಜುಕೇಷನ್ ಮಾಡಿದಾರೆ ಹಿಂಗೆ ಗೊಬ್ಬರ ಮಾರೋದಕ್ಕಿಂತ ನಾನೇ ರೈತರ ಪರವಾಗಿ ರೈತರ ಉದ್ಧಾರಕ್ಕಾಗಿ ಏನಾದರೂ ಬೆನಿಫಿಟ್ ತೊಗೋಬೇಕು ರೈತರು. ಒಂದು ಆರ್ಗ್ಯಾನಿಕ್ ಒಳಗೆ ಏನಾದರೂ ಸ್ವಲ್ಪ ಒಂದಿಟ್ಟು ಬೆಂಗಳೂರು ಲೆವೆಲ್ ಹೋಗಿ ಕಂಪ್ನಿನ ತೆಗೆಯೋಣ ಅನ್ನೋ ಉದ್ದೇಶಕ್ಕೆ ಬಂಡವಾಳ ಹಾಕ್ಯಂದು ನಮ್ಮ ಫ್ರೆಂಡ್ ಅವರು ಒಳ್ಳೆ ಕಾವೇರಿ ಅಂತೇಳಿ ಒಂದು ಬ್ರ್ಯಾಂಡ್ ಇರ್ತಕ್ಕಂಥ ಒಂದು ಕಾವೇರಿ ಕಂಪ್ನಿ ಅಂತ ತೆಗೆದ್ರು. ಸ್ವಂತ ಅವ್ರ ಊರಲ್ಲೇ ಬಂದು ಒಂದು ಕಾವೇರಿ ಪ್ರಾಡಕ್ಟ್ ಕಂಪ್ನಿ ತೆಗೆದ್ರು. ಬರೀ ರೈತರಿಗೋಸ್ಕರ ಅಗ್ರಿಕಲ್ಚರ್ ಇದ್ರೊಳಗೆ. ಅವಾಗ ಅವ್ರು ತೆಗೆದದ್ದು ಎಲ್ಲ ಬೆಳೆಗೂ ಬರುತ್ತೆ ಅವ್ರು ತಗೊಳ್ಳೋಂಥ ಬೆಳೆ. ಮೊನ್ನೆ ಒಂದು ಬಿಡುಗಡೆ ಮಾಡಿದ್ರು ಪರಿಪೂರ್ಣಮ್ ಅಂತೇಳಿ. ಪರಿಪೂರ್ಣ ಅಂತ ಗೊಬ್ಬರ ಆರ್ಗ್ಯಾನಿಕ್ ಎಲ್ಲ ರೈತರು ಸಜೆಸ್ಟ್ ಮಾಡಿ ಹೇಳ್ಬೇಕಾದ್ರೆ ನಾವು ಹಾಕೇವೀಗ. ಹಾಕಿದ ಮ್ಯಾಗ ನನ್ನ ಹಸುರು ಅದಿರ್ತಕ್ಕಂಥ ಫಲ ಅಡಿಕೆ ಹಳ್ಳು ನಿಂತಿರೋದು ಬೀಳೋದು ಹಳ್ಳು ನಿಂತಿರೋದು ಆಗ ಗ್ರೀನೆಸ್ಸು ಅದೆಲ್ಲ ಈಗ ಆಮ್ಯಾಗ ಭೂಮಿಗೆ ಎಫೆಕ್ಟ್ ಇಲ್ಲ. ಮೇಜರಾಗಿ ಬೇರೆ ಬೇರೆ ಗೊಬ್ಬರ ಭೂಮಿಗೆ ಎಫೆಕ್ಟ್ ಇರ್ತಾವೆ. ಅವ್ರು ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಗೊಬ್ಬರ ಆಲ್ಮೋಸ್ಟ್ ಆಲ್ ಭೂಮಿಗೆ ಎಫೆಕ್ಟ್ ಇಲ್ಲ. ಕೆಮಿಕಲ್ ಹಾಕಿದ್ರೆ ಭೂಮಿಗೆ ಎಫೆಕ್ಟೇ. ಭೂಮಿನೂ ವಿಷ, ನಾವು ತಿಂತಕ್ಕಂಥ ಬೆಳೆ ವಿಷ, ನಾವೇನು ಬೆಳಿತಾವಲ್ಲ ಭೂಮಿ ಹಾಕ್ತಕ್ಕಂಥದ್ದು. ಈಗ ನಾವು ಸರ್ಕಾರಿ ಗೊಬ್ಬರ ಭೂಮಿನೂ ವಿಷ ಆಗೈತಿ, ಮಣ್ಣು ವಿಷ ಆಗೈತಿ, ನೀರು ವಿಷ ಆಗೈತಿ, ಒಂದು ಗಾಳಿನೂ ವಿಷ ಆಗೈತಿ. ಅವ ನಮ್ಮ ಹಿರಿಕರು ಹೇಳ್ತಿದ್ರು, ನಾ ಕೆರೆಗೆ ನೀರು ಕುಡ್ತಿದ್ದೆ, ಚಾನಲ್ ನೀರು ಕುಡ್ತಿದ್ದೆ, ಏನೋ ಕುಡಿಯೋಕ್ಕಾಗಲ್ಲ. ಈಗ ಫಿಲ್ಟರ್ ನೀರು ಇಲ್ದಂಗೆ ಬದುಕಾಗಲ್ಲ. ಬರೀ ನೆಲ್ಲಿನ ನಾಳ ನೀರಲ್ಲ, ನಾವು ಭೂಮಿಯಾಗಿಂದ ಬರ್ತಕ್ಕಂಥ ನೀರು ಕುಡಿದ್ರು ಬದುಕಾಗಲ್ಲ, ಫಿಲ್ಟರ್ ಕುಡಿಬೇಕು. ಹಂಗಿರ್ತಕ್ಕಂಥ ಭೂಮಿ ವಿಷ ಆಗೈತಿ. ನಾವೇನಾದರೂ ಮಾಡಿ ಈಗ ಪಿ ಕೆ ವೈ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ರೈತ ಕೃಷಿ ಪರಂಪರಾಗತ ಪದ್ಧತಿ ಅಂತ ಸೆಂಟ್ರಲ್ ರೈತರಿಗೆ ಬೇಸ್ಮೆಂಟ್ ಆಗಿ ಫ್ರೀಯಾಗಿ ಅವ್ರಿಗೆ ಅದ್ರ ಬಗ್ಗೆ ಸಾವಯವ ಬಗ್ಗೆ ಗೈಡ್ಲೈನ್ಸ್ ಮಾಡೋಕ್ಕೋಸ್ಕರ ಒಂದು ಅಗ್ರಿಕಲ್ಚರಿಂದ ತೆಗೆದ್ರು. ಒಂದು 3 ಹಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ರು. ಅವಾಗ ನನ್ನ ಹಳ್ಳಿನೂ ಸೆಲೆಕ್ಟ್ ಮಾಡ್ಕೊಂಡ್ರು, ಕೋಡ್ಮಗ್ಗಿ, ಸತ್ಯನಹಳ್ಳಿ ಮತ್ತು ಮಕ್ರಿದು. ಅವಾಗ ನನಗೆ ಸಾವಯವ ಬಗ್ಗೆ ಮಾಹಿತಿ ತಿಳಿತು. ಅವಾಗ ನಾನು ಮಾಡ್ಬೇಕಾದ್ರೆ ಅವ್ರು ಸ್ವಾಮಿಯವರು ಇವನು ಬಂದ ನಮ್ಮ ಫ್ರೆಂಡು ಸಾವಯವನ ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರು ಆರ್ಗ್ಯಾನಿಕ್ ಆಗಿ. ಅವರು ಅವಾಗ ಸಾವಯವ ಬಗ್ಗೆ ಆರ್ಗ್ಯಾನಿಕ್ ಅಂತ ಒಂದು ಫರ್ಟಿಲೈಸರ್ ಪರಿಪೂರ್ಣಮ್ ಅಂತ ಗೊಬ್ಬರ ತವ್ರು ಕಾವೇರಿದವರು ಕಂಪ್ನಿ. ಪರಿಪೂರ್ಣಮ್ ಗೊಬ್ಬರ ಹಾಕಿದ್ರಿ ಈ ವರ್ಷ ಅಂತಕ್ಕೂ ಇನ್ನೂ ಅದ್ಭುತವಾಗಿ ನೀವು ನೋಡ್ತಾ ಇದ್ರಿ. ಈಗ ನಮ್ಮ ಫಲ ಎಲ್ಲ ಗ್ರೀನೆಸ್ ಇರ್ತಕ್ಕಂಥ ಗ್ರೀನೆಸ್ ಎಲ್ಲ ಬಂದವಲ್ಲ. ನೀವು ಅಂದ್ರಿ ನಾನು ಸಣ್ಣದು ಇಲ್ಲಿ ಬರಲಿ ಅಲ್ಲ ಅಷ್ಟು ಬಂದೈತಿ ಒಂಬಾಳಿ ಹೊಡೆದಂಗೆ. ಅದಿನ್ನೂ 4ನೇ ವರ್ಷದ್ರಿ ಅದು. ಸರ್ ಇದಾ? ಹೌದು. ಇದಕ್ಕೂ ಅದೇ ಗೊಬ್ಬರ ಕೊಡ್ತಿರೋದಾ? ಗೊಬ್ಬರ ಕೊಟ್ಟಿರೋದ್ರಿ ಅದನ್ನೇ. ಆ ಗೊಬ್ಬರ ಕೊಟ್ಮ್ಯಾಕ ಅದು ಹೊಡಿ ನಿಂತೈತ್ರಿ. ಇದು ಹಿಂಗ್ ಬಂದೈತಿ, ಸೂಪರ್ ಆಗೈತೆ ನೋಡ್ರಿ. ಈ ಸರಿ ಅದು ಬರುತ್ತಂಗಾರೆ ಅಡಿಕೆ ಬೆಳೀತತಿದ್ದು ಈ ವರ್ಷ ನಿಂದಿರ್ತೈತ್ರಿ. ಅದು ಹಳ್ಳಿ ನಿಂದಿರ್ತೈತಿ. ಹಳ್ಳಿ ನಿಲ್ಲೈತಿ. ಸರಿ, ನನಗೆ ಆ ಮಾಹಿತಿ ಪರಿಪೂರ್ಣಮ್ಮ ಅವ್ರು ತೆಗೆದಾಗ ಆ ವ್ಯಕ್ತಿನ ಪರಿಪೂರ್ಣ ಮನಸ್ಸು ನಮಗೆ. ಯಾಕಂದ್ರೆ ಇವನ್ನು ನಾವು ಗೊಬ್ಬರನ ಹೇಳಿದಾಗ ಅಂಗಡಿಗೆ ಹೋಗಿ ಏನು ಮಾಡ್ತೀವಿ, ಒಂದು DAP ತಗೊಂತೀವಿ, NPK ತಗೊಂಥದ್ದು, ಪೊಟ್ಯಾಶ್ ತಗೊಂತೀವಿ, 10-26 ತಗೊಂತೀವಿ, ಮತ್ತು ಯಾವ್ದಾರ ನ್ಯೂಟ್ರಿಯೆಂಟ್ಸ್ ತಗೊಂತೀವಿ, ಅದಕ್ಕೆ ಸಂಬಂಧಪಟ್ಟಾಗ ಹ್ಯೂಮಿಕ್ ಸಂಬಂಧಪಟ್ಟಾಗ ಯಾವ್ದು ತಗೊಂತೀವಿ, ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ತಿರ್ತವೆ. ಆದ್ರೆ ಅವರು ಆ ವ್ಯಕ್ತಿ ಏನು ಮಾಡಿದ್ರು, ಆರ್ಗ್ಯಾನಿಕ್ ಒಳಗೆ ಒಂದೇ ಪರಿಪೂರ್ಣ ಮಂದ್ರೆ ಹೆಸರು ಏನಪ್ಪ ಅಂದ್ರೆ ಎಲ್ಲವೂ ಇರ್ತಕ್ಕಂಥದ್ದು. NPKನೂ ಸಿಗಬೇಕು, ನ್ಯೂಟ್ರಿಯೆಂಟ್ಸು ಸಿಗಬೇಕು, ಹ್ಯೂಮಿಕ್, ಪ್ಲೋವಿಕ್ಕು, ಅಮೀನೋ, ಪೊಟ್ಯಾಶು, NPK ಪ್ರತಿಯೊಂದು ಅದ್ರಾಗ ಇಟ್ಟರವರು. ನಮಗೆ ಆಶ್ಚರ್ಯ ಅನಿಸ್ತು ಹೆಂಗೆ ತಯಾರು ಮಾಡಿದ್ರು ಅಂತೇಳಿ. ಇದುವರೆಗೂ ಮಾರ್ಕೆಟಿಗೆ ಆ ಗೊಬ್ಬರ ಬಂದಿಲ್ಲ ಪರಿಪೂರ್ಣ ಅಂತೇಳಿ. ಇದುವರೆಗೂ ಆ ಟೈಪ್ ಯಾವ ಇಲ್ಲ ಬಂದಿಲ್ಲ. ನಾವೇ ತಗೊಂತವಲ್ರಿ, ಎಲ್ಲ ಗೊಬ್ಬರನ ಮಿಕ್ಸ್ ಮಾಡಿ ಹಾಕ್ತಾವ್ರಿ. ಸಲಿಗೆ ತಗೊಂಡು ಸುಮ್ಮನೆ ಅವನ್ನೆಲ್ಲ ಒಂದು ಕಡೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಬೇಕು. ಒಂದು ಕೆಲಸ ಮಾಡ್ತು, ಒಂದು ಓಟೆಕ್ ಆಗ್ಬೋದು, ಕಾಯಿ ಹೊಡಿಬೋದು, ಹಳ್ಳು ಉದ್ರಬೋದು. ಅವ್ರು ಕೊಡ್ತಕ್ಕಂಥ ಗೊಬ್ಬರದೊಳಗೆ ಅದು ಆರ್ಗ್ಯಾನಿಕ್ ಅಲ್ಲ ನೋಡ್ರಿ, ಇಂಗ್ಲೀಷ್ ಮೆಡಿಸಿನ್. ಆಲ್ಮೋಸ್ಟ್ ಆಲ್ ಅವ್ರು ಬಂದಿದ್ದು ನಮ್ಮ ದೇಶಕ್ಕೆ ಕೊಳ್ಳೆ ಹೊಡಕ, ಅದು ಬಂದಿರೋದು ಈಗ ಇರೋದು ನಮ್ಮ ಭೂಮಿ ಹಾಳು ಮಾಡಕ್ಕೆ. ಬಟ್ ಇದು ಆರ್ಗ್ಯಾನಿಕ್ ಏನೈತಲ್ಲ, ಆಲ್ಮೋಸ್ಟ್ ಆಲ್ ಭೂಮಿ ಫಲವತ್ತತೆನ ಕಾಯ್ಕೊಂತತಿ, ಭೂಮಿಗೆ ಜೀವನಾಂಶನೂ ಕಾಯ್ಕೊಂತತಿ. ಈ ನಾವೇನು ಮಣ್ಣು ಹಾಕ್ತಾವಲ್ಲ ರಫ್ ಆಕತಿ, ಭೂಮಿ ಹಗರಾಗಲ್ಲ ಅನ್ನೋದ್ರೆ ನಾವು ಮಾಡ್ತಕ್ಕಂಥ ಗೊಬ್ಬರ ಯೂಸ್ ಮಾಡ್ತಕ್ಕಂಥ. ಅದೇ ಈ ಪರಿಪೂರ್ಣ ಗೊಬ್ಬರ ಹಾಕೋದ್ರಿಂದ ಭೂಮಿಗೂ ಲಾಸ್ ಆಗಲ್ಲ, ಗಿಡ ಲೈಫು ಬರ್ತೈತಿ, ಗಿಡದ ಲೈಫ್ ಬರ್ತೈತಿ. ನಾವು ಹಂಗೆ ಬರೋಬ್ಬರಿ ಬೆಳೀತು, ಗಿಡ ಜಲ್ದಿ ಹೋತು. 50 ವರ್ಷದ ಬೆಳೆ 20 ವರ್ಷಕ್ಕೆ ಹೋಗತ್ತಂದ್ರೆ ಮತ್ತೆ ಜಲ್ದಿ ಔಟ್ ಆದಂಗೆ ನಾವು 100 ವರ್ಷ ಬದುಕಂತಾರೆ 40 ವರ್ಷಕ್ಕೆ ಸತ್ತಂಗ. ಹೌದು. ಹಂಗೆ ಕೆಮಿಕಲ್ಲಿಗೂ ಆರ್ಗ್ಯಾನಿಕ್ಗೂ ವ್ಯತ್ಯಾಸ ಐತಿ. ಅವರು ಆ ಪುಣ್ಯಾತ್ಮ ಆರ್ಗ್ಯಾನಿಕ್ ಕಂಡು ಹಿಡಿದ್ರು. ನಮ್ಮಲ್ಲಿ ಭಾಳ ರೈತರು ಈ ವರ್ಷದಿಂದ ಮತ್ತು ಈಗ ಎಲ್ಲರೂ ಜನರ ಕಾನ್ಸೆಪ್ಟ್ ಇರ್ತೈತಿ. ನಾವು ಈಗ ಫಾಸ್ಟ್ ಫುಡ್ ತಿನ್ನೋದಕ್ಕೂ ನಾವು ಅವಾಗ ದೊಡ್ಡ ಜೋಳ ತಿಂತಿದ್ವಿ, ರಾಗಿ ತಿಂತಿದ್ವಿ, ಅದನ್ನ ಮಾಡ್ತಿದ್ವಿ. ಈ ಜೀನಿ ಕುಡ್ತಾರೆ ನೋಡ್ರಿ, ಎಲ್ಲ ಜೀನಿ. ಹೌದು, ಜೀನಿ. ಆ ಟೈಪಿಗೆ ಎಲ್ಲ ಈಗ ಬಂದಿರೋದು ಆರ್ಗ್ಯಾನಿಕ್ಕಿಗೆ ಬಂದೇವೆ ಅಂತ ಅರ್ಥ. ಹಾಗಾಗಿ ಅವರು ಆ ಬೇಸ್ಮೆಂಟ್ ಮೇಲೆ ಆರ್ಗ್ಯಾನಿಕ್ ಕಂಡು ಹಿಡಿದ್ರು. ಅವರು
ಅವ್ರು ಕೊಟ್ಟರಂಥ ಗೊಬ್ಬರ ನಮ್ಮ ರೈತರಿಗೆಲ್ಲ ಒಳ್ಳೇದಾಗೈತಿ, ಗಿಡಗಳಿಗೆ ಒಳ್ಳೇದಾಗೈತಿ, ಎಲ್ಲ ಭೂಮಿಗೆ ಎಷ್ಟು ಒಳ್ಳೇದಾಗೈತಿ. ಎಕರೆ ಹಾಕಿರಿ ಸರ್ ಆ ಗೊಬ್ಬರನೀಗ? ನಾನು ಒಂದು 10 ಎಕರೆಗೆ ಹಾಕೇನ್ರಿ. ಈಗ ಸೊಂಟಿ ಬಿಟ್ಟು ಒಂದು 10 ಎಕರೆಗೆ ಹಾಕೇವಿ ಆಲ್ರೆಡಿ. ನಮ್ಮಲ್ಲಿ ಭಾಳ ಜನ ಹಾಕ್ಯಾರ್ರಿ. ನಾವು ಹಾಕಿರೋ ಹಳ್ಳು ಬಂದು ಕೂತಾವ ಅಲ್ಲೇ ಒಂಬಾಳೆಗಳು ತುಂಬಾ ಸಣ್ಣ. ಈ ವರ್ಷ ಈಗ ನೋಡ್ರಿ, ಈಗ ನಮ್ದು ಇರೋದು ಈಗಿನ ಜನವರಿ, ಈಗ ಫೆಬ್ರವರಿ ಬಿತ್ತು, ಈಗ ಹಳ್ಳ ನಿಂತೈತಿ ಅಂದ್ರೆ ಅವ್ರ ಗೊಬ್ಬರ ಆ ಟೈಪ್ ಮೇನ್ ಗೊಬ್ಬರನೇ. ಅಂದ್ರೆ ಈಗ ನಾವ್ ಹೆಂಗ ಊಟ ಮಾಡ್ಬೇಕಾದ್ರೆ ಶಕ್ತಿ ಹೆಂಗ್ ಬೇಕು, ಗಿಡಕ್ಕೆ ಹಂಗ ನೀರು ಟೈಮ್ ಟು ಟೈಮ್, ಗೊಬ್ಬರ ಕರೆಕ್ಟ್ ಟೈಮ್ ಬಿಡ್ಬೇಕು. ವರ್ಷಕ್ಕೆ ಹೆಸರು ಹಾಕ್ತಿರ ಗೊಬ್ಬರ ನಾವು 2 ಟೈಮ್ ಹಾಕ್ತಾವ್ರಿ. ಅಂದ್ರೆ ಇದುವರೆಗೂ ನಾನು ಅವ್ರು ಬಂದಾಗಿಂದ ಇದುವರೆಗೆ ಹಾಕಿದ್ದಲ್ಲ, ಅವಾಗ ನಮ್ದು ಅಷ್ಟು ಇಳುವರಿ ಇದ್ದಲ್ಲ. ಅವ್ರು ಬಂದಾಗಿಂದ 2 ಟೈಮ್ ಹಾಕತ್ತೀವಿ. ಅಂದ್ರೆ ಈಗ ಈ ಟೈಮ್ ಒಂದು ಹಾಕಿದ್ವಿ, ಜನವರಿ ಫೆಬ್ರವರಿ ಹಾಕಿದ್ವಿ, ಫೆಬ್ರವರಿ ಜನವರಿಗೆ ಹಾಕಿದ್ವಿ ಮುಂಚೆನೆ. ಜನವರಿ ಹಾಕಿದ್ವಿ. ಈಗ ಜನವರಿ ಮಧ್ಯಂತರ ಒಟ್ಟು. ಆಮೇಲೆ ರಿಟರ್ನ್ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆ ಮಳೆಗಾಲಕ್ಕೊಮ್ಮೆ ಹಾಕ್ಬಿಡೋದು. ವರ್ಷದಲ್ಲಿ 2 ಸರಿ ಗೊಬ್ಬರ ಕೊಡ್ಬೇಕಂಗಾರೆ ಅವ್ರ ಐಡಿಯಾ ಪ್ರಕಾರ 2 ಸತ. ಅದಕ್ಕೆ ನಾವು ಇಳುವರಿ ತೆಗಿತೀವಿ. ನೀವು ಅವಾಗ ಹೆಂಗ್ ಹಾಕ್ತಿದ್ರಿ ಹಂಗಾರೆ? ಅದಕ್ಕಿಂತ ಮುಂಚೆ ಅವಾಗ ಕಾವೇರಿ ಅವ್ರದ್ದು ಸಾವಯವ ಇತ್ತು, ಕಾವೇರಿ ಗೋಲ್ಡ್ ಅಂತ ಸಾವಯವ ಇತ್ತು. ನಾನು ಸೊಂಟಿಗೆ ಹಾಕಿನಿ, ಅಡಿಕೆ ಹಾಕಿದ್ದೆ, ಅವಾಗಾದ್ರೂ ಚೆನ್ನಾಗ ಬಂತು ಆ ಸಾವಯವದಾಗ. ಈಗ ಅದರಾಗ ಮುಂದುವರೆದು ಆರ್ಗ್ಯಾನಿಕ್ ಫರ್ಟಿಲೈಸರ್ ತೆಗೆದ್ರು. ಅಲ್ಲ ಸರ್, ಹಂಗಲ್ಲ ಕೇಳ್ತಿರೋದು ನಾನು. ಈಗ ಇವರು ಯಾರೋ ಪರಿಪೂರ್ಣ ಅಂತ ಗೊಬ್ಬರ ತಯಾರಿದ್ರು ಅಂತ ಅಂದ್ರಲ್ಲ ನೀವು, ಆ ಗೊಬ್ಬರ ನೀವು ಬಳಸಕ್ಕಿಂತ ಮುಂಚಿಂದ ಯಾವ ಗೊಬ್ಬರ ಹಾಕ್ತಿದ್ರಿ, ಎಷ್ಟು ಟೈಮ್ ಕೊಡ್ತಿದ್ರಿ ವರ್ಷಕ್ಕೆ ಅಂತ ಕೇಳ್ತಿರೋದು ನಿಮಗೆ? ನಾವು ಗೊಬ್ಬರನ ಹಾಕ್ತಿದ್ದಲ್ರಿ, ಏನು ಹಾಕಿಲ್ಲ. ನಾವು ಏನು ಹಾಕ್ತಿದ್ದಿಲ್ಲ ಅಂತ. ನಾನು ಇಳುವರಿ ಕಂದಿ ಬಂದಿಲ್ಲ. ಅವಾಗ ಏನು ಮಾಡ್ತಿದ್ವಿ ಅಂದ್ರೆ ಕೊಟ್ಟಿ ಗೊಬ್ಬರ ಹಾಕ್ತಿದ್ವಿ. ಅವಾಗ ಹಾಕ್ತಿದ್ವಿ DAP GAP ಅವೆಲ್ಲ. ಅಂತ ಹಳ್ಳ ನಿಂದಿರ್ತದಲ್ಲ, ಅವೆಲ್ಲ ಹಾಕ್ದಾಗ ಹಳ್ಳ ನಿಂದಿರ್ತದಲ್ಲ. ಅವಾಗ ಬೇರೆ ಬೇರೆ ಹೇಳಿದ್ರು, ಇಲ್ಲ ಅದು ಓರಾಗೈತಿ, ಗೊಬ್ಬರ ಓರಾಗೈತಿ, ನೀರು ಶಾರ್ಟೇಜ್ ಆಗಿಲ್ಲ, ಹಿಂಗೆಲ್ಲ ಹೇಳೋರು. ಬಟ್ ಇವಾಗ ಆ ಕೊಡ್ತಕ್ಕಂಥ ಗೊಬ್ಬರ, ಆಮ್ಯಾಗ ಅವರು ಸಜೆಸ್ಟ್ ಮಾಡಿದ್ರು, ಯಾವ ಕೊಟ್ಟಿ ಗೊಬ್ಬರ, ಕುರಿ ಅಂಥವನ್ನೆಲ್ಲ ಇದು ಮಾಡ್ಬೇಕು, ನಾನ ಹಾಕ್ಬಾರ್ದು ಅಂತೇಳಿ. ಅಲ್ಲಿಂದ ಇತ್ಲಾಗ ಹಳ್ಳು ನಿಂದ್ರ ಆತತ್ತು, ಭೂಮಿನೂ ತಂಪಾತು, ನಮಗೆ ಖುಷಿ ಅನ್ಸಾತತ್ತು. ಅಂದ್ರೆ ನಮಗೆ ಕಾಸ್ಟ್ ಹೋಗ್ಲಿಲ್ಲಲ್ಲ, ಗೊಬ್ಬರಕ್ಕಾಗೆ ಸಾಲ ಮಾಡ್ತಾರೆ ಎಲ್ಲ ರೈತರು. ಔಷಧಿ ಗೊಬ್ಬರ ಸಾಕಷ್ಟು. ಇವತ್ತು ನಾವು ಸೂಸೈಡ್ ಮಾಡ್ಕೊಳ್ಳೋ ಉದ್ದೇಶನ ಅವ್ರಿಗೆ ದುಡಿಯೋಕ್ಕೋಸ್ಕರ, ಅವ್ರಿಗೆ ದುಡಿಯೋಕೆ ಆಗೋದೋಸ್ಕರ. ಇವನ್ ಆರ್ಗ್ಯಾನಿಕ್ ಬಂತು, ನಾವು ಯೂಸ್ ಮಾಡತ್ವಿ, ಹಂಗಿಲ್ಲಿಂದ ನಾವು ರೈತರೆಲ್ಲ ಆರಾಮದವಿ, ಏನೋ 4 ದುಡ್ಡು ಕಾಣತ್ತೇವೆ ಅಂತ ಅರ್ಥ. ಹಾಗಾಗಿ ಅವರಿಂದ ನಮಗೆ ಭಾಳ ಒಳ್ಳೇದಾಗೈತಿ. ಅವರು ಏನು ಫ್ಯಾಕ್ಟ್ರಿ ಪರಿಪೂರ್ಣಮ್ಮ ಕಾವೇರಿ ಬ್ರ್ಯಾಂಡ್ ತೆಗ್ದಾರಲ್ಲ, ಕಾವೇರಿ ಗುಡ್ ತೆಗ್ದಾರಲ್ಲ, ಅವ್ರು ನನ್ನ ಅಂದಾಜಿಗೆ ಎಲ್ಲ ರೈತರಿಗೆ ಒಳ್ಳೇದಾಗತ್ತೆ ಅಂತ ಬಯಸೇವಿ. ಒಳ್ಳೇದು ಆಗ್ತತಿ. ಆಲ್ಮೋಸ್ಟ್ ಆಲ್ ನಾವೇನು ನಂಬೇಲ್ಲ ಭೂಮಿ ತಾಯಿನ, ಅವ್ರನ್ನೂ ಹಂಗೆ ನಂಬೇವಿ. ಅವರು ಅತ್ಯುನ್ನತ ಇನ್ನು ಉತ್ತರವಾಗಿ ಸಾಕಷ್ಟು ಬೆಳೆ. ಅಂದ್ರೆ ಎಲ್ಲಿ ಸರ್ ಅದಿರೋದು? ಅದು ಅಡ್ರೆಸ್ ಎಲ್ಲ ಏನೋ, ಮತ್ತೆ ನೀವೇನೋ ಹಾಕಿ ಬೆಳೆದಿರಾ, ಈ 4 ಜನಕ್ಕೆ ಅನುಕೂಲ ಆಗಬೇಕು ಅಂತಂದ್ರೆ ಎಲ್ಲಿ ಸಿಗೋದು? ಅವರು ಆಲ್ಮೋಸ್ಟ್ ಆಲ್ ಈಗ ನಾನು ಬೇರೆ ಔಷಧಿ ತರ್ತಾರಲ್ಲ, ನಮ್ಮರು ಕರ್ಕ ಹೋಗ್ಯಾರಂತ ಆ್ಯಕ್ಚುಲಿ ತೋಟಕ್ಕೆ ಸ್ವಲ್ಪ ಔಷಧಿ ಹೇಳ್ಬೇಕಂತೇಳಿ. ಅವಾಗ ಬೇರೆ ಕಂಪ್ನಿಯವ್ರು ಬಂದು ಹೇಳ್ಯಾರ, ಏನು ಹಾಕಿರಿ ಅಂತ ನೀವು, ಇದಕ್ಕೆ ಭಾರಿ ಗ್ರೀನೆಸ್ ಅದಾವಲ್ಲ, ಭಾರಿ ಹಳ್ಳಿ ನಿಂತವಲ್ಲ, ಭಾರಿ ಹೊಡೆಯೋದ ಬೇರೆ ಕಂಪ್ನಿಯವ್ರು ಎಲ್ಲರೂ. ಇಲ್ಲ ನಮ್ಮ ಫ್ರೆಂಡ್ ಹಿಂಗೆ ನಮ್ಮ ಅಧ್ಯಕ್ಷರು ಕೊಡ್ಸಿದ್ರು ನಮ್ಮ ಫ್ರೆಂಡ್ ಹತ್ರ, ಹಿಂಗೆ ಕಾವೇರಿ ಕಂಪ್ನಿದು ಪರಿಪೂರ್ಣಮ್ ಅಂತೇಳಿ ಅಂದಾಗ ಅವ್ರಿಗೆಲ್ಲ ಆಶ್ಚರ್ಯ, ಇಷ್ಟೊಂದಿದೈತೆ ಅಂತೇಳಿ. ಅದ್ರಾಗೆಲ್ಲ ಹೆಂಗೆ ಇಟ್ಟಿದ್ದಾರು ಹಂಗಾರ? ಅದು ಒಂದೇ ಪಾಕೆಟ್ನಾಗ ಪರಿಪೂರ್ಣ ಅರ್ಥ ಏನು ಹಂಗಾರ? ಅಷ್ಟು ಗೊಬ್ಬರ ಹೆಂಗೆ ಆಕತಿ? ಅವ್ರಿಗೆಲ್ಲ ಆಶ್ಚರ್ಯ, ಯಾಕಂದ್ರೆ ಇದುವರೆಗೂ ಆ ಟೈಪ್ ಬಂದಿಲ್ಲಲ್ಲ. ಹಾಗಾಗಿ ಅದಾಗಾರೆ ಸಿಗೋದು ಎಲ್ಲಿ ಅಂತೇಳಿ ನೀವೆಲ್ಲಿ ತಂದ್ರಿ? ಈಗ ಮತ್ತೆ ಇವರು ಯಾರು ವೀಕ್ಷಕರು ನೋಡ್ಕೊಂಡು ನಂಗೆ ಬೇಕಪ್ಪ ಅಂತ ಅಂದರು, ಅದನ್ನೆಲ್ಲ ಅವ್ರು ಎಲ್ಲಿ ತಗೊಂಡು? ನಮ್ಮ ರೈತರಿಗೆ ಹೇಳಿ, ನಾನು ರೈತರಿಗೂ ಹೇಳೀನಿ, ಆಲ್ಮೋಸ್ಟ್ ಆಲ್ ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳೀವಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇತ್ತೀಚೆಗೆ ಗೊತ್ತಾಗಿರುತ್ತೆ. ಹೆಂಗಪ್ಪ ಅಂದ್ರೆ ಅವರು ಇಲ್ಲೇ ನಮ್ಮಲ್ಲೇ, ನಮ್ಮ ತಾಲೂಕು ರಟ್ಟಳ್ಳಿ ತಾಲೂಕು ಚಿಕ್ಕಬ್ಬರವರು, ಅವರು ಗಲಗಿನ ಕಟ್ಟಿ ಅವ್ರ ಓನ್ ಲ್ಯಾಂಡ್ ಒಳಗೆ ಏನು ಮಾಡ್ಯಾರ, ಆರ್ಗ್ಯಾನಿಕ್ ಕಾವೇರಿ ಗೋಲ್ಡ್ ಅಂತ ಒಂದು ಕಂಪ್ನಿ ತೆಗ್ದಾರ ಫ್ಯಾಕ್ಟ್ರಿನ. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತೈತಿ. ಈಜಿ ಏನು ಭಾಳ ಬೇರೆ ಮೈಸೂರು, ಬೆಂಗಳೂರು, ಹೈದರಾಬಾದು, ಚೆನ್ನೈ ಕೇಳ್ತಿದ್ವಿ ನಾವೆಲ್ಲ ಬ್ರ್ಯಾಂಡ್ ನೋಡ್ರಿ. ಅದ್ರಾಗ ಗೊಬ್ಬರದಾಗ ನಾವೆಲ್ಲ ಚೆನ್ನೈ, ಹೈದರಾಬಾದು, ಮುಂಬೈ ಒಳಗೆ ಇದು ಪ್ರಾಡಕ್ಟ್ ಹೆಂಗೆ ಹಾಕತ್ತಪ್ಪ ಅಂತಿದ್ವಿ. ಈಗ ನಾವೇ ಖುದ್ದು ನೋಡ್ಬೋದಲ್ಲ, ಫ್ಯಾಕ್ಟ್ರಿಗೆ ಹೋಗಿ ನಾವೇ ಖುದ್ದು ನೋಡ್ಬೋದಲ್ಲ, ರೈತರಿಗೂ ಅನುಕೂಲ. ಹೌದೌದು, ಅವ್ರು ಫೋನಿಗೆ ಸಿಗ್ತಾರ, ಫೋನ್ ಹಚ್ಬೋದು. ಅವ್ರೇನು ಆಮ್ಯಾಗ ಜನರ ಜೊತೆಗೆ ಇರ್ತಾರೆ, ಏನು ಬೇರೆ ಅಲ್ಲಲ್ಲ, ಇಲ್ಲೇ ಲೋಕಲ್ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರು ಏನಾದರೂ ಸೇಲ್ಸ್ ಮಾಡ್ತಾರಲ್ಲ, ಬಂದು ಸ್ವಾಮಿಯವ್ರ ಹಿಂಗಾಗೈತ್ರಿ ಅಂತ ಅಂದ್ರೆ ಬಂದು ನೋಡ್ತಾರ. ಆಮ್ಯಾಗ ಅವ್ರು ಹೆಂಗಂದ್ರೆ ನಾವು ಗೊಬ್ಬರ ಕೊಟ್ಟವಿ, ಗೊಬ್ಬರ ಹಾಕ್ಯವಂದ್ರೆ ಅವರೇ ಈಗ ಆಲ್ಮೋಸ್ಟ್ ಆಲ್ ತಿರುಗಿ ನೋಡಲ್ಲ ಯಾರು. ಅವ್ರು ಬಂದು ನೋಡ್ತಾರ, ಕರೆಕ್ಟ್ ಹೇಳ್ರಿ, ರೈತರಿಗೆ ಕೇಳ್ತಾರ, ಕರೆಕ್ಟ್ ಹೇಳ್ರಿ ಅಂದ್ರೆ ಯಾರು ಕೇಳ್ತಾರೆ ಗೊತ್ತು? ನಾವು ಬದಲಾವಣೆ ಮಾಡ್ಕೋಬೇಕು, ಸಿಗೋದಿಲ್ಲ. ನಾವು ಅದೇನಾದ್ರು ಮಿಸ್ಟೇಕ್ ಆಗಿದ್ರೆ ಹೇಳ್ಬಿಡ್ರಿ, ನಾವು ತಿದ್ಕೊಂತೀವಿ, ನಾವು ಅದು ಪ್ರಾಡಕ್ಟ್ ತಿದ್ಕೊಂತೀವಿ. ನೀವು ಹೇಳೋ ಪರ್ಟಿಕ್ಯುಲರ್ ನೀವು ಹೇಳ್ಬೇಕು ರೈತರ ಅಂತವೆ. ಯಾವನೋ ಗೊಬ್ಬರ ಹಾಕಿದಕ್ಕೆ ಬರ್ತಾರೆ ಎಲ್ಲ ಕಂಪ್ನಿಯವ್ರು, ನಿಮಗೆ ಗೊತ್ತೈತಿ, ನನಗೆ ಗೊತ್ತೈತಿ, ಫೋಟೋ ವಿಡಿಯೋ ಮಾಡ್ಕೊಳಕ್ಕೆ, ನಮ್ದ ಅಂತ ಬರ್ಸೇರಿ ಅಂತೇಳಿ. ಮಂದಿ ನೋಡಿಲ್ಲ ನಾನು, ನಮ್ದ ಇದು ಚೆನ್ನಾಗೈತೆ, ಸ್ವಲ್ಪ ಒಂದು ವಿಡಿಯೋ ಮಾಡಿಕೊಡ್ರಿ. ಅವ್ರಿಗೆ ಸೇಲಿಂಗ್ ಆಗ್ಬೇಕಾಗಿರ್ತೈತೆ, ಅವ್ರ ಕಂಪ್ನಿ ಗೊಬ್ಬರದ ನೇಮು, ಅವ್ರ ನೇಮು, ಅವರೆಲ್ಲ ಸೇಲ್ ಆಗ್ಬೇಕಾಗಿರುತ್ತೆ. ಹಂಗೆ ಚಲೋ ಕಡೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಫೋಸ್ ಕೊಡಕ್ಕೆ, ಎಲ್ಲ ಒಂದು ವಿಡಿಯೋ ಕೊಡ್ರಿ ಏನ್ರ ಹೇಳ್ರಿ ಅಂತೇಳಿ. ಆದ್ರೆ ಇವ್ರು ಹಂಗಲ್ಲ, ಹುಡ್ಕೊಂಡು ಹೋಗಿಲ್ಲ ಯಾರಿಗೂ. ಅವ್ರು ರೈತರಿಗೆ ಸ್ವತಃ ಯಾರಿಗೆ ಕೊಟ್ಟಾರ, ನೀವು ಹೇಳ್ರಿಯಪ್ಪ ನಮ್ಮ ಗೊಬ್ಬರ ಹೆಂಗಾಗೈತಿ, ನಾ ತಿದ್ಕೋಬೇಕು, ಪರ್ಟಿಕ್ಯುಲರ್ ಬಂದೆಲ್ಲ ಹೇಳ್ಯಾರ. ನಮ್ಮ ರೈತರು ಎಲ್ಲರೂ ಅವ್ರನ್ನ ಒಳ್ಳೆಯದನ್ನ
ವ್ಯಕ್ತಪಡಿಸ್ಯಾರ ಅವ್ರ ಬಗ್ಗೆ ಹಿಂಗೈತೆ ಅಂತೇಳಿ. ಯಾಕೆ ಇರೋದು ಹೇಳ್ಬೇಕಲ್ಲ, ನಾವು ಏನಾರು ಮಿಸ್ಟೇಕ್ ಅದು ಹೇಳ್ಬೋದು, ಇದು ಚೇಂಜ್ ಮಾಡ್ಕೇರಿ ಹಿಂಗಾಗೈತೆ ಅಂತೇಳಿ. ಬಟ್ ಅವರು ಇವನ್ ಕೇಳೇ ಮಾಡತ್ತಾರ. ಹಾಗಾಗಿ ಅವರು ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗೋದು 100% ಸಕ್ಸಸ್. ನಾವು ರೈತರು ಸಕ್ಸಸ್, ಅವರು ಸಕ್ಸಸ್, ಒಳ್ಳೇದಾಗಲಿ ಅವ್ರಿಗೆ.